ಎಲ್ಲರಿಗೂ ನಮಸ್ಕಾರ. ಇವತ್ತು ಕಳೆದ ಸಂಚಿಕೆಯಲ್ಲಿ ಕೊನೆಯ ಭಾಗವನ್ನು ಮುಂದುವರಿಸುವುದೊಂದರಿಗೆ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ನಾವು ನೋಡ್ದಂಗೆ ಎರಡನೇ ಪದ್ಯದ ನರನ ಸುತನನು ಅರಣ್ಯದಲ್ಲಿ ಗಿರಿಯೊಳ್ ನಿಂತು, ಇದರಲ್ಲಿ ಸಂಪೂರ್ಣವಾಗಿ ಏನು ಕಥೆ, ಬಭ್ರುಬಾಹು ಕಥೆ ಅನ್ನೋದು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಕೊನೆಯಲ್ಲಿ ಆ ಬಭ್ರುಬಾಹು ತಲೆನ ಒಂದು ನದಿನಲ್ಲಿ ವಿಸರ್ಜಿಸ್ತಾರೆ. ಇವತ್ತು ಅದು ರಾಜಸ್ಥಾನ ಅಂತ ಏನು ಹೇಳ್ತೀವಿ, ಅಲ್ಲೊಂದು ಕಾಟು ಪ್ರದೇಶ ಅಂತ ಇದೆಯಂತೆ. ಶ್ರೀಕೃಷ್ಣ ಅವನಿಗೆ ತನ್ನ ಸುದರ್ಶನ ಚಕ್ರದಿಂದಲೇ ಅವನು ಸಂಹಾರ ಆದ್ರಿಂದ ಅವನಿಗೆ ನೀನು ಶ್ಯಾಮ ಅಂತಾನೆ ಖ್ಯಾತಿಯಾಗು ಅಂತ ಹೇಳ್ತಾನೆ. ಇವತ್ತಿಗೂ ಖಾಟು ಶ್ಯಾಮ್ ಅನ್ನೋದು ಉತ್ತರ ಇಂಡಿಯಾದಲ್ಲಿ ಆ ಪ್ರದೇಶದಲ್ಲಿ ಇಂದಿಗೂ ಒಂದು ಯಾತ್ರಾ ಸ್ಥಳ ಅಂತ ಆಗಿದೆ. ಇದು ಸಂಪೂರ್ಣವಾದ ಕಥೆಯ ಒಂದು ರೀತಿ ಸಂಪೂರ್ಣತೆ ಅಂತ ಇಟ್ಕೋಬಹುದು. ಈಗ ಈ ಮುಂಡಿಗೆಯ ಒಂದು ವೈಶಿಷ್ಟ್ಯದ ಬಗ್ಗೆ ನಾನು ಮೊದಲೇ ಹೇಳಿದ್ದೆ. ನರನ ಸುತನ ಅರಣ್ಯದಲ್ಲಿ ಅನ್ನೋದು ಪ್ರಾಯಶಃ ಈ ಪದ್ಯದ ಅತ್ಯುತ್ತಮವಾದ ಒಂದು ಭಾಗ ಅಂತ ಹೇಳಿದ್ದೆ. ಅದು ಯಾತಕ್ಕೆ ಅಂತಂದ್ರೆ, ಈ ಒಂದು ಒಗಟನ್ನ ಬಿಡಿಸ್ಬೇಕಾದ್ರೆ ಪ್ರಾಯಶಃ ಕನಕದಾಸರು ಒಂದು ರೀತಿ ಯಾವುದೋ ಒಂದು ಉದ್ದೇಶದಿಂದ ದಾರಿ ತಪ್ಪಿಸೋಕ್ಕೋಸ್ಕರವಾಗಿ ಈ ಥರ ಬರೆದಿದಾರ ಅಂತಲೂ ಒಂದು ಅಭಿಪ್ರಾಯ ಇದೆ. ಯಾಕೆಂದರೆ ನರನ ಸುತನನು ಅಂತಂದರೆ ನರನಾರಾಯಣರ ಒಂದು ಕಥೆ ಅಂತ ತಗೊಂಡ್ರೆ ಅರ್ಜುನನ್ಗೆ ಅಂತ ಆಗತ್ತೆ, ಅಥವಾ ಅರ್ಜುನ ಅಂತಲೇ ತಗೊಂಡ್ರೆ ನರನ ಅಭಿಮನ್ಯು ಅಂತ ಆಗುತ್ತೆ. ಸೊ ಮುಂದೊಂದು ಕಥೆನ ಬೇರೆ ಬೇರೆಯಾಗಿ ಚಿತ್ರಣ ಮಾಡಲಾಗಿದೆ. ಅರ್ಜುನ ಎಲ್ಲೋ ಗಿರಿನಲ್ಲಿ ನಿಂತಿದ್ದು ಅಂತಂದ್ರೆ ಅವನೆಲ್ಲೋ ಇಂದ್ರಕೀಲ ಪರ್ವತದಲ್ಲಿ ನಿಂತು ಈಶ್ವರನ ಕೂತು ತಪಸ್ ಮಾಡ್ತಾ ಇದ್ದ ಅನ್ನೋ ರೀತಿಯಲ್ಲಿ ಮುಂದಿನ ಯಾವುದೇ ಭಾಗನೂ ಸಹ ಅದಕ್ಕೆ ಹೊಂದುವುದಿಲ್ಲ. ಆದ್ರಿಂದ ಇಲ್ಲಿ ಕನಕದಾಸರ ಮನಸ್ಸಲ್ಲಿ ಏನಿದೆ ಅಂತ ಅನೇಕ ಜನರು ಅಭಿಪ್ರಾಯ ನಾನು ಕೇಳ್ತಿಳ್ಪಟ್ಟಂಗೆ, ಈ ಮುಂದಿನ ಕಥೆ ಅಷ್ಟೂ ಗೊತ್ತಿರೋದು ಇದಿಷ್ಟೂನು ಬಭ್ರುಬಾಹುದೇನೆ ಕಥೆ. ಇದು ಭೀಮನ ಮೊಮ್ಮಗ ಘಟೋತ್ಕಚನ ಮಗ ಬಭ್ರುಬಾಹುದೇ ಕಥೆ ಇದು. ಅಯ್ಯೋ ಅವ್ರು ಸುಮ್ಮನೆ ಅವರು ನರನ ಸುತನ ಅರಣ್ಯದಲ್ಲಿ ಅಂತ ಅಷ್ಟು ಬರ್ದ್ಬಿಟ್ರೆ ಅದು ಹಂಗಾಗಿ ಸಾಧ್ಯನೇ ಇಲ್ಲ. ಹೆಚ್ಚಾಗಿ ಇದು ಒಗಟು ಅಂತ ಹಾಕಿದ್ರಿಂದ ಅವ್ರು ಅದನ್ನ ನರನ ಸುತನ ಅಂತ ಬರೆದಿದ್ರು ಸಹ ಇದು ಭೀಮನ ಮೊಮ್ಮಗ ಘಟೋತ್ಕಚನ ಮಗ, ಅಲ್ಲಿಗೆ ಸಂಬಂಧಪಟ್ಟಿದ್ದು ಅಂತಾನೆ ಹೇಳಬೇಕಾಗತ್ತೆ. ಹೀಗೆ ಹೇಳೋದ್ರಿಂದ ಸರಿಯಾಗಿ ಒಗಟು ಬಿಡಿಸಿದ್ದಾರೆ ಅಂತ ಕನಕದಾಸರಿಗೆ ಒಂದು ರೀತಿ ಸಂತೋಷ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ವಿವರಣೆ ಇದೆ. ಹೀಗಾಗಿ ಯಾವುದೇ ಒಂದು ಒಗಟು ಬಿಡಿಸ್ಬೇಕಾದ್ರೆ ಸುಮ್ಮನೆ ಒಂದು ಒಗಟು ಕೊಡೋದು, ಅದಕ್ಕೆ ಏನಾದ್ರು ಉತ್ತರ ಹೇಳಿ ಅನ್ನೋದು ಸಾಧಾರಣವಾಗಿ ನಡೆಯುವಂತಹದ್ದು. ಈ ಥರ ಒಂದು ಮುಂಡಿಗೆನಲ್ಲಿ ಶುರುವಿನಲ್ಲಿ ಒಂದು ರೀತಿ ಬೇಕು ಅಂತಾನೆ ಇಚ್ಛಾಪೂರಿತವಾಗಿ ಅವರು ಒಂದಿಷ್ಟು ಮಾರ್ಗ ತಪ್ಪಿಸೋಕ್ಕೆ ನೋಡಿದಾರೇನೋ. ಯಾಕೆಂದ್ರೆ ಮುಂದೊಂದು ಎಷ್ಟು ಮಟ್ಟಿಗೆ ಎಷ್ಟು ಜನಕ್ಕೆ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿದೆ ಅನ್ನೋದನ್ನ ತೂಕ ಮಾಡಿ ಅಳಿಯೋಕ್ಕೋಸ್ಕರನೇ ಹೀಗೆ ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಹೀಗಾಗಿ ನಾನು ಈ ಪದ್ಯದ್ದು ಕಳೆದ ಸಂಚಿಕೆಯಲ್ಲಿ ಮೊದಲು ಇಷ್ಟು ಭಾಗ ಬಿಟ್ಟಿದ್ದೆ, ನರನ ಸುತನ ಅರಣ್ಯದಲ್ಲಿ ಅಂತ. ಪ್ರಾಯಶಃ ಇದು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಭಾಗ, ಇದನ್ನ ಕೊನೆಯಲ್ಲಿ ಹೇಳ್ತೀನಿ ಅಂತ. ಮಿಕ್ಕಿದ್ದ ಕಥೆ ಅಷ್ಟನ್ನು ಹೇಳಿದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಾಯಶಃ ಈ ನರನ ಸುತನ ಅರಣ್ಯದಲ್ಲಿ ಅನ್ನೋದಕ್ಕೂ ಈ ರೀತಿ ಒಂದು ಸಮಜಾಯಿಸಿ ವಿವರಣೆ ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ. ಹೀಗಾಗಿ ಇದು ಎರಡನೇ ಪದ್ಯ ಸಂಪೂರ್ಣ ಆಯಿತು ಅಂತ ಇಟ್ಕೊಳ್ಳೋಣ. ಮುಂದಿನ ಪದ್ಯಕ್ಕೆ ಬರೋಣ. ಸೃಷ್ಟಿಕರ್ತೆಗೆ ಮಗನಾದವನಿಗೆ ಇಷ್ಟಭೂಷಣ ಅಶನವಾದವನ ಇಷ್ಟಪುತ್ರಿಗೆ ವೈರಿ ತೊಡೆಯ ಛೇದಿಸೆನ್ನುತ್ತ ಕಷ್ಟವನ್ನು ಕಳೆದು ಭಕ್ತರಿಷ್ಟವನ್ನು ಕಾದಂಥ ಉತ್ಕೃಷ್ಟ ಮಹಿಮನಾದ ದೇವನೀತ ಕಾಣಿರು. ಇಲ್ಲಿ ಒಂದು ರೀತಿ ಕೇಂದ್ರೀಕೃತವಾದ ಪದ, ಕೇಂದ್ರ ಬಿಂದು ಅಂತ ಹೇಳಬಹುದು. ಅಂತಂದ್ರೆ ಸೃಷ್ಟಿಕರ್ತೆಗೆ ಮಗನಾದವನಿಗೆ ಅನ್ನೋದು ನಮ್ಮ ಒಂದು ಸಾಧಾರಣವಾಗಿ ನಾವು ತಿಳ್ಕೊಂಡಿರುವಂತಹ ಒಂದು ಜ್ಞಾನದಲ್ಲಿ ಸೃಷ್ಟಿ ಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ
ಅಂತ ನಮ್ಮ ಭಾವನೆ. ಈ ರೀತಿಯಲ್ಲಿ ತಗೊಂಡ್ರೆ ಆ ಸೃಷ್ಟಿಕರ್ತೆಗೆ ಮಗನಾದವನು ಅಂತಂದ್ರೆ ಬ್ರಹ್ಮನ ಮಗ ಅಂತ ಬರುತ್ತೆ. ಇಲ್ಲಿ ಬ್ರಹ್ಮನ ಮಗ ಅಂತಂದ್ರೆ ಈ ಮುಂದೆ ಇರುವಂಥ ಎಲ್ಲ ಪದಗಳು ಎರಡು ಸಾಲಿನಲ್ಲಿ ಇರುವಂತಹದ್ದು ಈಶ್ವರನಿಗೆ ಅನ್ವಯ ಆಗುತ್ತೆ, ಸದಾಶಿವನಿಗೆ ಅನ್ವಯ, ರುದ್ರನಿಗೆ ಅನ್ವಯ ಆಗುತ್ತೆ. ಅಂದ್ರೆ ಈ ಮೊದಲನೇ ಭಾಗ ಸೃಷ್ಟಿಕರ್ತೆಗೆ ಮಗನಾದವನು ಅನ್ನೋದನ್ನೇ ಅಷ್ಟನ್ನೇ ನಾವು ವಿಶ್ಲೇಷಣೆ ಮಾಡಿದ್ರೆ ಈಶ್ವರ ಬ್ರಹ್ಮನಿಗೆ ಮಗ ಅಂತ ಆಗುತ್ತೆ. ಇದು ಒಂದು ಸ್ವಲ್ಪ ಗೊಂದಲಮಯವಾಗುತ್ತೆ, ಅಥವಾ ಅದಕ್ಕೆ ತುಂಬಾ ವಿದ್ವಾಂಸರು ತುಂಬಾ ಪಾಂಡಿತ್ಯಪೂರ್ಣವಾಗಿ ಇನ್ನೇನಾದ್ರು ಇದ್ರ ಬಗ್ಗೆ ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ನನಗೆ ತಿಳಿದಿರೋದಿಷ್ಟು, ನನಗೆ ತಿಳಿದು ಬಂದಿರೋದಿಷ್ಟು, ಬ್ರಹ್ಮನಿಗೆ ಶಿವ ಅಥವಾ ರುದ್ರ ಹೇಗೆ ಮಗನಾದ ಅನ್ನೋದಕ್ಕೆ ಒಂದು ಹಿನ್ನೆಲೆ ತಿಳ್ಕೊಂಡೆ. ಅದು ಏನು ಅಂತಂದ್ರೆ ಬ್ರಹ್ಮ ಅವನು ತನ್ನ ಸೃಷ್ಟಿ ಕಾರ್ಯ ಮಾಡೋದಕ್ಕೆ ತನ್ನ ಸಹಾಯಕ್ಕಾಗಿ ಅಂತ ಅವನ ಇಚ್ಛೆಯಿಂದ, ನಾವು ಅದಕ್ಕೆ ಮಾನಸ ಪುತ್ರರು ಅಂತ ಹೇಳ್ತೀವಲ್ಲ, 4 ಮಕ್ಕಳನ್ನ ಆವಿರ್ಭವಿಸ್ತಾರೆ. ಸನಕ, ಸನಂದನ, ಸನಾತನ, ಸನತ್ ಕುಮಾರ ಅಂತ 4 ಜನ ಹುಟ್ಟುತ್ತಾರೆ. ಅವ್ರಗಳಿಗೆ ಏನಾಗತ್ತೆ ಅಂತಂದ್ರೆ ಒಂಥರ ಈ ಐಹಿಕವಾದ ಒಂದು ಜೀವನದಲ್ಲಿ ಒಂದಿಷ್ಟು ಅವರಿಗೆ ಅಪೇಕ್ಷೆ ಇರೋದಿಲ್ಲ. ಹೀಗಾಗಿ ಇಲ್ಲ, ನಾವು ತಪಸ್ಕೊಟ್ಟು ಹೋಗ್ತೀವಿ ಅಂತ ಹೇಳ್ಬಿಟ್ಟು, ಚಿಕ್ಕವರಾದರೂ ಅದಂಗೆ ದೊಡ್ಡವರಾದರೂ ಅದನ್ನೆಲ್ಲ ಇಲ್ಲಿ ಅಷ್ಟೊಂದು ನಾವು ವಿಶ್ಲೇಷಣೆ ಮಾಡೋದು ಬೇಡ. ಒಟ್ಟಿನಲ್ಲಿ ಬ್ರಹ್ಮನ 4 ಮಾನಸ ಪುತ್ರರಾದ ಸನಕಾದಿಗಳು ಬ್ರಹ್ಮನಿಗೆ ಸಹಾಯಕ್ಕೋಸ್ಕರವಾಗಿ ಅಂತ ಅವನು ಉತ್ಪತ್ತಿ ಮಾಡಿದವರು. ಅದನ್ನು ಇಲ್ಲ, ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಾಡಿಗೆ ವಾಸಕ್ಕೆ ತಪಸ್ಸಿಗೆ ಅಂತ ಹೊರಟೋಗ್ತಾರೆ. ಇದನ್ನು ನೋಡ್ಬಿಟ್ಟು ಬ್ರಹ್ಮನಿಗೆ ವಿಪರೀತ ಕೋಪ ಬರುತ್ತೆ ಅಂತ ಕತೆ. ಕೋಪ ಬಂದು ಹಣೆ ಮೇಲೆಲ್ಲ ಬೆವರು ಸುರಿಯೋಕ್ಕೆ ಶುರು ಆಗುತ್ತೆ. ಆ ಬೆವರಿನ ಒಂದು ಬಿಂದು ತಿರ್ಗಾ ಒಂದು ಆಕಾರವಾಗಿ ಹುಟ್ಟತ್ತೆ, ಮಗುವಾಗಿ ಹುಟ್ಟತ್ತೆ. ಅದು ಹುಟ್ಟುತ್ತಾನೆ ಒಂಥರ ಕುಪಿತನಾಗಿ ಅಂಥ ಒಂದು ಅವಸ್ಥೆಯಲ್ಲಿ ಹುಟ್ಟಿದ್ರಿಂದ ಅದನ್ನ ನೋಡ್ಲಾರ್ದೆ, ಇದು ತಾಳ್ಕೊಳ್ಳಾರ್ದೆ ಅಳಕ್ ಶುರು ಮಾಡುತ್ತಂತೆ. ಮಗು ಜೋರಾಗಿ ಅಳಕ್ ಶುರು ಮಾಡುತ್ತೆ. ಸರಿ, ರುದ್ ಅಂದ್ರೆ ಅಳುವುದು ಅಂತ ಹೆಸರು. ಅಳ್ತಾ ಅಳ್ತಾ ನನ್ಗೇನು ಹೆಸರು ಅಂತ ಕೇಳುತ್ತಂತೆ. ಬ್ರಹ್ಮ, ನೀನು ಹುಟ್ಟುತ್ತಾನೆ ನೀನು ಅಳಕ್ ಶುರು ಮಾಡಿದ್ಯಾ, ನಿನ್ಗೆ ರುದ್ರ ಅಂತ ಹೆಸರಿಡ್ತೀನಿ ಅಂತ. ಪುರಾಣ ಕಥೆನೇ ಇರ್ಬೋದು, ಏನೋ ಒಂದು ಹಿನ್ನೆಲೆ ಅಂತ ಇಟ್ಕೊಳ್ಳೋಣ. ಹೀಗಾಗಿ ರುದ್ರ ಒಂದು ರೀತಿ ಬ್ರಹ್ಮನ ಮಗ ಅನ್ನೋ ಒಂದು ಅರ್ಥದಲ್ಲಿ ಬರುತ್ತೆ. ಇನ್ನೊಂದು ಅರ್ಥದಲ್ಲಿ ದ್ರಾ ಅಂತಂದ್ರೆ ಕಾಪಾಡುವವನು ಅನ್ನೋ ಒಂದು ಅರ್ಥನೂ ಬರುತ್ತೆ. ರುದ್ ಅಂದ್ರೆ ದುಃಖಭರಿತವಾಗಿರುವ ಸನ್ನಿವೇಶದಲ್ಲಿ ಅಂತ ಬರೋದ್ರಿಂದ, ಪ್ರಪಂಚದಲ್ಲಿ ಯಾರೇ ಒಂದು ದುಃಖ ಪಟ್ಟಾಗ ದೇವ್ರನ್ನ ಮೊರೆ ಹೋಗೋದು ಸಹಜ. ಅಂತಹದ್ರಲ್ಲಿ ರುದ್ರ ಅಂತಂದಾಗ ಈ ಥರ ಯಾರಿಗೆ ಕಷ್ಟ ಪರಿಸ್ಥಿತಿ ಬಂದಾಗ ಒಂದು ಈ ಥರ ದುಃಖದಿಂದ ಇರ್ತಾರೋ ಅಂಥವ್ರನ್ನ ತ್ರಾಹಿ ಅಂತ ಕೇಳುವಾಗ ದ್ರಾ, ಕಾಪಾಡ್ತಕ್ಕಂಥ ಸದಾಶಿವ, ಈ ಅರ್ಥದಲ್ಲೂ ರುದ್ರ ಅಂತ ಹೇಳಲಾಗತ್ತೆ. ರುದ್ರನಿಗೆ ಬೇಕಾದಷ್ಟು ಹೆಸರುಗಳಲ್ಲಿ ಶಿವ ಅಂತ ಹೇಳ್ತಾರೆ. ಅದು ಯಾವ ಶಿವ್ ಪದದಿಂದ ಉತ್ಪತ್ತಿ ಆಗುತ್ತೆ ಅಂತಾರೆ. ರುದ್ರಕ್ಕೆ ತದ್ವಿರುದ್ಧವಾಗಿ ಇದು ಪೂರ್ತಿಯಾಗಿ ಒಂದು ಶಾಂತ ಸ್ವಭಾವದ ಮಂಗಳ ಸ್ವರೂಪನಾದ, ಮಂಗಳವನ್ನು ಉಂಟು ಮಾಡುವಂಥವನಾದ್ದರಿಂದ ಶಿವ ಅಂತ ಆಗಿದೆ ಅಂತಾರೆ. ಶಂ ಕರೋತಿ ಇತಿ ಶಿವ ಅಂತ ಹೇಳ್ತಾರೆ. ಹೀಗೆ ರುದ್ರ ಅಥವಾ ಶಿವ ಗುಣವಾಚಕ ಅಥವಾ ಕ್ರಿಯಾಪದ ಯಾವುದೇ ರೀತಿಯಲ್ಲಿ ತಗೊಂಡ್ರು ಈ ಮೊದಲನೇ ಭಾಗದಲ್ಲಿ ಸೃಷ್ಟಿಕರ್ತ ಅಂದ್ರೆ ಬ್ರಹ್ಮನ ಮಗನಾದ ಶಿವನಿಗೆ, ರುದ್ರನಿಗೆ, ಸದಾಶಿವನಿಗೆ ಅಂತ ಅರ್ಥ ಆಗುತ್ತೆ. ಇದು ಒಂದು ಬಗೆಯ ವ್ಯಾಖ್ಯಾನ. ಆದರೆ ಇನ್ನೊಂದು ಬಗೆಯ ವ್ಯಾಖ್ಯಾನದಲ್ಲಿ ಬ್ರಹ್ಮ ಸಂಹಿತೆ ಅಂತ ಒಂದು ಮಹತ್ತಾದ ಗ್ರಂಥ ಇದೆ, ವೇದ ಗ್ರಂಥದಷ್ಟೇ ಅಮೂಲ್ಯವಾದದ್ದು ಅಂತ ತಿಳಿದು ಬಂದಿದೆ. ಅದನ್ನೂ ಸಹ ಬ್ರಹ್ಮದೇವರು ಕೃಷ್ಣನ ಮೇಲೆ ಭಕ್ತಿಯಿಂದ ರಚಿಸಲ್ಪಟ್ಟಿದ್ದು ಅಂತ ಇದೆ. ಅದರನ್ನು ತುಂಬಾ ದೀರ್ಘವಾಗಿ ಹೇಗೆ ಎಲ್ಲ ಉತ್ಪತ್ತಿ ಆಯಿತು, ಏನೇನೋ ಆವಿರ್ಭವಿಸ್ತು ಅನ್ನೋದನ್ನೆಲ್ಲಾನು ಬ್ರಹ್ಮದೇವರೇ ಸೃಷ್ಟಿಕರ್ತರಾದ್ರಿಂದ ಎಲ್ಲದನ್ನೂ ತಿಳಿ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಇದು ಸ್ವಲ್ಪ ವೈಷ್ಣವ ಧರ್ಮದ್ದು
ಪಂಥದ್ದು ವ್ಯಾಖ್ಯಾನಗಳು. ಇದ್ರ ಪ್ರಕಾರ, ಇದರಲ್ಲಿ ಹೇಳೋರ ಪ್ರಕಾರ ಎಲ್ಲ ಸಮಸ್ತ ದೇವತೆಗಳನ್ನು ಸಹ ಆವಿರ್ಭಾವಕ್ಕೆ ಕಾರಣಕರ್ತರಾದವರೇನೆ ಮಹಾವಿಷ್ಣು. ಈ ಒಂದು ದೃಷ್ಟಿನಲ್ಲಿ ತಗೊಂಡ್ರು ಸಹ ಮಹಾವಿಷ್ಣುವಿಗೆ ಶಿವ ಮಗ ಆಗ್ತಾನೆ. ಆದ್ರಿಂದ ಇಲ್ಲಿ ಸೃಷ್ಟಿಕರ್ತ ಅಂತ ಅನ್ನೋದನ್ನ ಹಿಂದೆ ಇಷ್ಟೊಂದು ಅರ್ಥವಿದೆ. ಮುಂದೆ ಹೋಗೋದಕ್ಕೆ ನಾವು ಸೃಷ್ಟಿಕರ್ತೆಗೆ ಮಗನಾದವನಿಗೆ ಎಂದಾಗ ಈಶ್ವರ ಅಂತ ಆಗುತ್ತೆ. ಇಷ್ಟಭೂಷಣ, ಇಷ್ಟಭೂಷಣ ಅವನು ಸರ್ಪಭೂಷಣ. ಅವನ ಕೊರಳಿಗೆ ಒಂದು ಕೌಸ್ತುಭಮಣಿ ಇದ್ದ ರೀತಿಯಲ್ಲಿ ಅವನ ಕೊರಳಿಗೆ ಅವನು ಸರ್ಪ ಹಾಕೊಂಡಿರೋದೇ ಅವನಿಗೆ ಭೂಷಣವಾಗಿದೆ. ಆದ್ರಿಂದ ಅವನಿಗೆ ಇಷ್ಟಭೂಷಣವಾಗಿರೋದು ಸರ್ಪ. ಅಶನವಾದವನ, ಇಲ್ಲಿ ಇಷ್ಟಭೂಷಣ ಸರ್ಪಕ್ಕೆ ಅಶನ ಅಂತಂದ್ರೆ ಆಹಾರ ಅಂತ ಅರ್ಥ. ಇಲ್ಲಿ ಅಶನ ಅಂದ್ರೆ ಆಹಾರ ಅಂತ. ಸರ್ಪಕ್ಕೆ ಗಾಳಿನೇ ಆಹಾರ ಅನ್ನೋದು ಒಂದು ರೀತಿ ಜನ ನಂಬಿದ್ದಂಥ ಕಾಲ ಇತ್ತು. ಇದು ಭೂತಕಾಲ ಅಂತ ಯಾಕೆ ಹೇಳ್ಬೇಕಾಗತ್ತೆ ಅಂತಂದ್ರೆ, ನಾವು ಪುರಾಣಕ್ಕೂ ವಿಜ್ಞಾನಕ್ಕೂ ಯಾವಾಗಲೂ ಸಂಬಂಧ ಕಲ್ಪಿಸೋದು ಸರಿಯಲ್ಲ. ಆದ್ರೂ ಒಂದು ಕಾಲದಲ್ಲಿ ನಮಗೆ ತಿಳಿದಿರೋ ಹಂಗೆ ಒಂದು ಸರ್ಪನೋ, ಒಂದು ಘಟ ಸರ್ಪನೋ ಅಥವಾ ಒಂದು ಯಾವುದೇ ಒಂದು ದೊಡ್ಡ ನಾಗರಹಾವೋ ಏನಾದ್ರೂ ಒಂದು ಸಲ ಒಂದು ಆಹಾರನ ನುಂಗುಬಿಟ್ರೆ ಪೂರ್ತಿಯಾಗಿ ದಿನಗಟ್ಲೆ ಅದು ಪೂರ್ತಿ ಪಚನ ಆಗೋರ್ಗು ಸುಮ್ಮನೆ ತನ್ನ ಪಾಡಕ್ಕೆ ತಾನು ತಿರ್ಗಾ ಆಹಾರ ಸ್ವೀಕರಿಸದೆ ಮಲಗಿರ್ತಿತ್ತು ಒಂದ್ ಕಡೆ ಅನ್ನೋ, ಇದಂತೂ ಸತ್ಯವಾದ ಮಾತು. ಆಗಿನ ಜನಗಳು ಪ್ರಾಯಶಃ ಇದೇನು ದಿನಾಗ್ಲೂ ಏನು ತಿಂತಾನೆ ಇಲ್ವಲ್ಲ ಇದು, ಹಾಗೇನು ನೋಡ್ಬಿಟ್ಟು ಇದು ಗಾಳಿನೇ ಆಹಾರ ಇರಬೇಕು, ಅದಕ್ಕೆ ಸರ್ಪಕ್ಕೆ ಗಾಳಿನೇ ಆಹಾರ ಅಂತ ತಿಳಿದಿದ್ದಿರ್ಬೇಕು. ಇದೆಲ್ಲ ವಿಶ್ಲೇಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅಂದಿನ ಒಂದು ನಂಬಿಕೆ, ಪುರಾಣದ ಪ್ರಕಾರ ನಂಬಿಕೆ ಇದ್ದಂತೆ ಸರ್ಪಕ್ಕೆ ಅಶನವಾದದ್ದು ಅಂತಂದ್ರೆ ಗಾಳಿ ಅಂದ್ರೆ ವಾಯು. ಇಷ್ಟು ತನಕ ಬಂದ್ರೆ ಇನ್ನು ಮುಂದಿನದು ಸ್ವವೇದ್ಯ ಅಂತಲೇ ಹೇಳ್ಬೋದು. ವಾಯುವಿಗೆ ಇಷ್ಟಪುತ್ರಿಗೆ, ವಾಯು ಮಗ, ಆಂಜನೇಯ ಮಗ ಅಂತಂದಂಗೇನೆ ಭೀಮಸೇನನು ಮಗ. ಇಲ್ಲಿ ಭೀಮಸೇನಿಗೆ ವೈರಿ ತೊಡೆಯ, ವೈರಿ ದುರ್ಯೋಧನ ತೊಡೆಯ ಛೇದಿಸು ಎನ್ನುತ್ತ, ಛೇದಿಸೆನ್ನುತ್ತ ಸಂಧಿಯಾಗಿದೆ. ಇದು ಗದಾ ಯುದ್ಧದ್ದು ಪ್ರಸಂಗದಲ್ಲಿ ಎಲ್ಲರಿಗೂ ತಿಳಿದಿರೋ ವಿಷಯನೇ. ಗಾಂಧಾರಿ ವರಪ್ರಸಾದದಿಂದ ಅವನಿಗೆ ವಜ್ರದೇಹಿ ಆಗಿರ್ತಾನೆ. ಆದರೆ ಕೃಷ್ಣನ ಒಂದು ತಂತ್ರದಿಂದ ಅವನಿಗೆ ತೊಡೆಯ ಸುತ್ತ ಮಾತ್ರ ಅದು ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಏನೇನು ಭೀಮ ಅವನಿಗೆ ಗದೆನಲ್ಲಿ ತಗೊಂಡು ಘಾತ ಮಾಡ್ತಾ ಇದ್ರು ಅವನಿಗೆ ಏನಾಗಲ್ಲ. ಆವಾಗ ಕೃಷ್ಣ ಸಂಜ್ಞೆ ಮಾಡ್ತಾನೆ, ಇಲ್ಲ ಇಲ್ಲ ನೋಡು ಅವನಿಗೆ ತೊಡೆ ಹೊಡಿ ಅಂತ. ಆ ಕಥೆನ ಇಷ್ಟಲ್ಲಿ ಹೇಳ್ತಾರೆ. ವೈರಿ ತೊಡೆಯ ಛೇದಿಸು ಎನ್ನುತ್ತಾ ಕಷ್ಟವನ್ನು ಕಳೆದು, ದುರ್ಯೋಧನ ಕೊನೆಗಾಣೋರ್ಗು ಅವ್ರ ಕಷ್ಟ ಕಳೆಯೋದಿಲ್ವಲ್ಲ, ಅವನದ್ದು ಒಂದು ಸಂಹಾರ ಆಗೋವರೆಗೂ ಸಹ ಕುರುಕ್ಷೇತ್ರದ ನಡೀತಾ ಇದೆ ಅನ್ನೋದೇ ಒಂದು ಲೆಕ್ಕ. ಹೀಗಾಗಿ ಅವನು ದುರ್ಯೋಧನ ಸತ್ತ ಮೇಲೆ ಪಾಂಡವರ ಕಷ್ಟ ಎಲ್ಲ ಕಳೀತು ಅಂತ. ಇನ್ನು ಮುಂದೆ ಹೆಚ್ಚಿಗೆ ವಿಶ್ಲೇಷಣೆ ಮಾಡುವಂಥದ್ದೇನೂ ಇಲ್ಲ. ಭಕ್ತರಿಷ್ಟವನ್ನು ಕಾದಂಥ, ಅವನು ಪಾಂಡವರ ಕಡೆ ಇದ್ದಿದ್ದೇ ಧರ್ಮ ಸಂಸ್ಥಾಪನೆಗೆ, ಪಾಂಡವರು ಧರ್ಮದ ಪರವಾಗಿ ನಿಂತಿದ್ರಿಂದ ಎಂಥ ಕಷ್ಟ ಬಂದರೂ ಅವ್ರನ್ನ ಕಾಯಬೇಕು ಅನ್ನೋದೇ ಅವನ ಮನಸ್ಸಲ್ಲಿ ಇದ್ದಿದ್ದರಿಂದ ಅಂತ ಭಕ್ತರ ಇಷ್ಟವನ್ನು ಕಾದಂಥ ಶ್ರೀಕೃಷ್ಣ ಉತ್ಕೃಷ್ಟ ಮಹಿಮನಾದ, ಇದನ್ನು ಹೇಳಬೇಕಾದ್ದೇ ಇಲ್ಲ, ಗುಣವಾಚಕ. ದೇವನು ಈತ ಕಾಣಿರೋ ಅಂಥ ಮಹಾತ್ಮ ಇವನು. ಅವನನ್ನು ನೋಡಿ ಕೈಲಿಟ್ಕೊಂಡಿರೋದವನು. ಅವರು ಹೇಳಿದ್ನಲ್ಲ ವ್ಯಾಸರಾಯರು ಕೇಳಿದಾಗ ಏನು ಅಂತಂದ್ಬಿಟ್ಟು, ಆವಾಗ ಈತನಿಗೆ ವಾಸುದೇವ ಅಂತ ಮೊದಲು ಹೇಳ್ತಾರೆ. ಉದ್ದಕ್ಕೂ ಗೊತ್ತಾಗ್ಲಿಲ್ವೇ ಈತ ಇಂಥ ಮಹಾತ್ಮ, ಇವನು ನೋಡಿ ಅಂತ. ಆ ರೀತಿಯಲ್ಲಿ ಇವರು ಹೇಳ್ಕೊಂಡು ಬಂದು ದೇವನ ಈತ ಕಂಡ್ರಪ್ಪ ಕಾಣಿರೋ ಅಂತ ಹೇಳ್ತಾರೆ ಅಂತ ಅರ್ಥ ಆಗತ್ತೆ. ಆದ್ರಿಂದ ಈ ಪದ್ಯದಲ್ಲಿ ಸೃಷ್ಟಿಕರ್ತೆಗೆ ಮಗನಾದವನು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಬೇಕಾಗತ್ತೆ. ಮಿಕ್ಕಿದ್ದೆಲ್ಲ ಅದನ್ನು ಪ್ರಾಯಶಃ ಸುಮಾರಾಗಿ ಸರಳವಾಗೇ ಇದೆ ಅಂತ ಅನ್ಬೋದು. ಈ 4ನೇ ಪದ್ಯದಲ್ಲೂ ಸಹ ಕ್ರೂರನಾದ ಫಣಿಪ ಬಾಣ ತರಣಿ ಜಾತ ನೆಚ್ಚುವಾಗ
ವೀರ ನರನ ಕಡೆಗೆ ಬಪ್ಪುದನ್ನು ಈಕ್ಷಿಸಿ ಧಾರಿಣಿಯ ಪದದಳೌಕಿ ಚರಣ ಭಜಕ್ಕೆ ನರನ ಕಾಯ್ದ ಭಾರಕರ್ತನಾದ ದೇವನೀತ ಕಾಣಿರು. ನಮ್ಮಲ್ಲಿ ಒಂದು ವರ್ಗದ ಹಿರಿಯ ವರ್ಗದ ಜನಕ್ಕಂತೂ ಇದರದ್ದು ಪ್ರಾಯಶಃ ಏನು ಹೆಚ್ಚಾಗಿ ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಅನ್ಸುತ್ತೆ. ಫಣಿಪ ಬಾಣ ಅಂತಂದ್ರೆ ಸರ್ಪಾಸ್ತ್ರ. ಸರ್ಪಾಸ್ತ್ರದ ಇನ್ನೇನು ಮುಂದೆ ಹೇಳಲೇಬೇಡಿ, ಇದೆಲ್ಲ ಗೊತ್ತಿದೆ ನನಗೆ ಏನಾಯ್ತು ಅಂತಂದ್ಬಿಟ್ಟು ಅಂತ. ಪ್ರಾಯಶಃ ಇದ್ರ ಬಗ್ಗೆ ಇಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಹೆಚ್ಚು ಕೇಳೋ ಅವಕಾಶ ಇಲ್ಲದೆ, ಗೊತ್ತಿಲ್ಲದೆ ಇರೋ ಸಂದರ್ಭ ಇರೋದ್ರಿಂದ ಒಂದಿಷ್ಟು ಸೂಕ್ಷ್ಮವಾಗಿ ಇದ್ರದ್ದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಫಣಿಪ ಬಾಣ ಅಂತ ಅನ್ನೋದು, ಸರ್ಪಾಸ್ತ್ರ ಅನ್ನೋದು ಉಗಮ ಆಗಿದ್ದು ತುಂಬಾ ಒಂಥರ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದು ಖಾಂಡವ ದಹನ ಅಂತ ಒಂದು ಪ್ರಸಂಗ ಬರುತ್ತೆ. ಇಲ್ಲೂ ಸಹ ಏನಾಗತ್ತೆ ಅಂತಂದ್ರೆ, ನಾವು ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡೋದಾಗ್ಲಿ, ಅಯ್ಯೋ ಅದು ಹೇಗೆ ದೇವರು ಅಂತಂದ್ರೆ ಅವನಿಗೆ ಹಸು ನಿದ್ದೆ ಅಂಥದ್ದೆಲ್ಲ ಮೀರಿದವನು ಅಂತೆಲ್ಲ ಹೇಳ್ತೀವಲ್ಲ. ಆದ್ರೆ ಈ ಪ್ರಸಂಗದ ಶುರು ಹೆಂಗೆ ಬರುತ್ತೆ ಅಂತಂದ್ರೆ, ನೋಡಿ, ಶ್ವೇತಕಿ ಅಂತ ಒಬ್ಬ ಮಹಾರಾಜ ಇರ್ತಾನೆ. ಅವನು ದೀರ್ಘವಾದ ಒಂದು ಹೋಮ ಮಾಡ್ತಾನೆ. ದೇವತೆಗಳಿಗೆ ಆಹಾರ ಅಂತಂದ್ರೆ ಅವರ ಭಕ್ತರು ಮಾಡಿದ ಯಜ್ಞ ಯಾಗಾದಿಗಳಿಂದ ದೊರಕಿದ ಹವಿಸ್ಸೇ ಅವ್ರಿಗೆ ಆಹಾರ ಅಂತ ಹೇಳಲಾಗತ್ತೆ. ಅದಕ್ಕೋಸ್ಕರವಾಗಿ ರಾಕ್ಷಸರು ಋಷಿಮುನಿಗಳನ್ನೆಲ್ಲ ಹಿಂಸಿಸ್ತಾ ಇದ್ದಾಗ ಅವ್ರದ್ದು ಒಂದು ರೀತಿ ಬೇರೆ ರೀತಿಯಲ್ಲಿ ದೇವತೆಗಳಿಗೆ ತೊಂದರೆ ಮಾಡಬೇಕು. ಋಷಿಗಳು ಇವರೆಲ್ಲರನ್ನು ಸೇರ್ಕೊಂಡು ಈ ತರ ಹೋಮ ಹವನ ಮಾಡಿದ್ರೆ ಹವಿಸ್ಸು ಹೊಟ್ಟೋಗುತ್ತೆ. ಹವಿಸ್ಸು ಹೋದ್ರೆ ದೇವ್ರಿಗೆ ಸೇರುತ್ತದು, ಆಹಾರ ಆಗೋಗುತ್ತೆ. ನಾವು ಹವಿಸ್ಸು ಹೋಗದೆ ಇದ್ದಂಗೆ ಮಾಡ್ಬಿಟ್ರೆ ಏನು ಒಳ್ಳೇದಾಗತ್ತೆ, ನಮಗೆ ದೇವತೆಗಳನ್ನ ನಾವು ಕಾಡಿಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಋಷಿ ಮುನಿಗಳನ್ನೆಲ್ಲ ಯಜ್ಞಾಗಾದಿಗಳನ್ನ ಹಾಳು ಮಾಡ್ತಾ ಇದ್ರು ಅಂತ ಒಂದು ಹಿನ್ನೆಲೆ. ಇದ್ಯಾಕೆ ಹೇಳಿದೆ ಅಂತಂದ್ರೆ, ಈ ಶ್ವೇತಕಿ ಮಹಾರಾಜ ದೀರ್ಘವಾದ ಒಂದು ಯಜ್ಞ ಮಾಡಿದಾಗ ಅದರ ಹವಿಸ್ಸನ್ನ ಅಗ್ನಿ ಒಂದೇ ಸಮನೆ ತಗೊಳ್ಳೋ ಪ್ರಸಂಗ ಬರುತ್ತೆ. ಹಾಗಾಗಿ ಅವನು ದೈಹಿಕವಾಗಿ ಕೊನೆಗೆ ತೊಂದರೆಗೆ ಈಡಾದ ಅಂತ ಪುರಾಣ ಕಥೆ. ಆದ್ರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ಪ್ರಶ್ನೆ ಮಾಡೋದು ಬೇಡ ನಾವು. ಹಾಗಾಗಿ ಅವನು ದೇವತಾ ವೈದ್ಯರುಗಳನ್ನ, ಪ್ರಾಯಶಃ ಅಶ್ವಿನಿ ದೇವತೆಗಳನ್ನ ಕೇಳಿ ಇದಕ್ಕೇನು ಈ ಸಮಸ್ಯೆಗೆ ಪರಿಹಾರ ಅಂತ. ಆಗ ಇಲ್ಲ ನೋಡು, ಖಾಂಡವ ವನ ಅಂತಂದ್ಬಿಟ್ಟು ಇಂದ್ರನಿಗೆ ಸೇರಿದ್ದು ಅದೊಂದು ವನ. ಅಲ್ಲಿ ಬೇಕಾದಷ್ಟು ಗಿಡ ಮೂಲಿಕೆಗಳು ಎಲ್ಲದನ್ನೂ ಸಹ ಇದೆ. ಈಗ ನಿನಗೆ ಆಗಿರೋ ತೊಂದರೆಗೆ ನೀನು ಅಷ್ಟು ಸಮಸ್ತವನ್ನು ಭುಜಿಸಬೇಕು. ಅಗ್ನಿ ಭುಜಿಸೋದು ಅಂತಂದ್ರೆ ಇನ್ನೇನು, ಬೆಂಕಿ ಹತ್ಕೊಂಡು ಅದು ಉರಿಯೋದು ಅಂತಾನೆ ಲೆಕ್ಕ. ಆದ್ರೆ ಅದು ಇಂದ್ರನಿಗೆ ಸೇರಿರುತ್ತೆ. ಅದನ್ನ ಹಾಳು ಮಾಡ್ದಂಗೆ ಆಗತ್ತೆ ಇವನು ಅದನ್ನ ಸ್ವೀಕರಿಸೋದು ಅಂತ. ಈ ಒಂದು ಹಿನ್ನೆಲೆಯಲ್ಲಿ ಇವನು ಈ ತರ ಆದಾಗ, ಇಂದ್ರ ಅಂತೂ ನಾನು ಅಗ್ನಿ ದಹಿಸಕ್ಕೆ ಶುರು ಮಾಡಿದ್ರೆ ಅವನು ಮಳೆ ಸುರಿಸ್ತಾನೆ, ಹೀಗಾಗಿ ನನಗೆ ಪೂರ್ತಿ ತಿನ್ನಕ್ಕೆ ಸಾಧ್ಯ ಆಗಲ್ಲ. ಅಂಥ ಇಂದ್ರನ್ನ ಎದುರಿಸಿ ನಿಲ್ಲುವಂಥ ಒಬ್ಬ ವೀರಾದಿ ವೀರ ಬೇಕು ಅಂದ್ಬಿಟ್ಟು ಬರ್ತಾನೆ. ಬಂದ್ಬಿಟ್ಟು ಅರ್ಜುನನ ಹತ್ರ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಬ್ರಾಹ್ಮಣ ವೇಷದಲ್ಲಿ ಬಂದು, ಅಯ್ಯೋ ನನಗೆ ಅನ್ನ ಭಿಕ್ಷೆ ಕೊಡು ಅಂತ ಕೇಳ್ತಾನೆ. ಸರಿ ಅರ್ಜುನ ಇಲ್ಲ ಅಂತಲಾರ್ದೆ ಆಯ್ತು ಅಂತಾನೆ. ಅಷ್ಟರಲ್ಲಿ ಕೃಷ್ಣ ಮತ್ತೊಂದು ಕಡೆ ಇದ್ದವನು ಅಗ್ನಿ ಬಂದಾಗ ನೋಡ್ಕೊಂಡೆ ಕೃಷ್ಣ ಇಲ್ಲದೆ ಸಮಯದಲ್ಲಿ ವಿಚಾರಿಸಿರ್ತಾನೆ. ಇದೆಲ್ಲ ಮುಗಿಯೋ ಹೊತ್ತಿಗೆ ಕೃಷ್ಣ ಬರ್ತಾನೆ. ಅಯ್ಯೋ ಏನು ಗೊತ್ತಿಲ್ಲದೆ ಮಾತು ಕೊಟ್ಬಿಟ್ಟಿಯಲ್ಲ ನೀನು ಅಗ್ನಿಗೆ, ನಿನ್ಗೆ ಗೊತ್ತಾಯಿದೆ ಹಿನ್ನೆಲೆ ಅವನ್ನೆಲ್ಲ ಹೇಳ್ತಾನೆ. ಅರ್ಜುನ ಏನು ಧೃತಿಗೆಡಲ್ಲ. ಅಯ್ಯೋ ನೀನ್ ಇದೆಯಲ್ಲಪ್ಪ ನನ್ನನ್ನು ಕಾಪಾಡಕ್ಕೆ, ನಾನು ಪ್ರತಿಜ್ಞೆ ಮಾಡಿದ್ರೆ ನೀನು ಸಹಾಯ ಮಾಡೇ ತಾನೆ ನನ್ನಿಂದ ಇದರಿಂದ ಪರಿಹಾರ ಆಗೋದು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಅಗ್ನಿ ಕೃಷ್ಣ ಮತ್ತು ಅರ್ಜುನರಿಗೆ ರಥ ಮತ್ತೆ ಗದೆ, ಕೃಷ್ಣನಿಗೆ ಕೌಮೋದಕಿ ಅಂತ ಒಂದು ಗದೆ, ಮತ್ತೆ ಗರುಡ ಧ್ವಜ ಇರುವಂಥ ಒಂದು ರಥ, ಅರ್ಜುನನಿಗೆ ಗಾಂಡೀವ, ಅವನಿಗೆ ಗಾಂಡೀವಿ ಅಂತಾನು ಹೇಳೋದು ಇಲ್ಲಿಂದನೇ ಶುರುವಾಗುತ್ತೆ. ಗಾಂಡೀವ ಮತ್ತೆ ಅಕ್ಷಯ ತೂಣೀರ. ತೂಣೀರ ಅಂದ್ರೆ ಬತ್ತಳಿಕೆ, ಸುಮ್ಮನೆ ತೆಗಿತಾ ಇದ್ರೆ ಬರ್ತಾನೆ ಇರುತ್ತೆ, ಅದಕ್ಕೆ ಕೊನೆಯೇ ಇಲ್ಲ ಅಂತ. ಅದನ್ನ ಆಶೀರ್ವಾದ ಮಾಡ್ಕೊಡ್ತಾನೆ. ಆಮೇಲೆ ಒಂದು ಕಪಿಧ್ವಜ, ಕುರುಕ್ಷೇತ್ರದಲ್ಲಿ ಹನುಮಂತನೇ ಬಂದು ಕೂತ್ಕೊಳ್ಳೋದು ಬೇರೆ ವಿಚಾರ. ಆದರೆ ಆ ಸಂದರ್ಭದಲ್ಲಿ
ಅಗ್ನಿ ಇವ್ರಿಗೆ ಈ ಥರ ರಥ ಖಡ್ಗ ಇದನ್ನೆಲ್ಲ ಕೊಡ್ತಾನೆ. ಹೀಗಾಗಿ ಅಗ್ನಿ ದಹಿಸಕ್ಕೆ ಶುರು ಮಾಡ್ತಾನೆ. ಇಂದ್ರ ನೋಡ್ತಾನೆ, ಕೋಪ ಬಂದು ಮಳೆಯೆಲ್ಲ ಸುರಿಸಕ್ಕೆ ನೋಡ್ತಾನೆ. ಆದರೆ ಕೃಷ್ಣ ಅರ್ಜುನರ ಒಂದು ನೆರವಿನಿಂದ ಅಗ್ನಿಗೆ ಸಂಪೂರ್ಣವಾಗಿ ದಹಿಸಕ್ಕೆ ಸಾಧ್ಯವಾಗುತ್ತೆ. ಅಲ್ಲಿ ಎಲ್ಲ ಥರ ಬೇರೆ ಬೇರೆ ಥರ ಪಕ್ಷಿಗಳು, ಹಾವುಗಳು ಎಲ್ಲ ಬೇಕಾದಷ್ಟು ಇರುತ್ತೆ. ಮುಖ್ಯವಾಗಿ ತಕ್ಷಕ ಸಂತತಿಯ ಅಶ್ವಸೇನ ಅಂತ ಒಂದು ಸರ್ಪ ಇರುತ್ತೆ. ಸಂಪೂರ್ಣವಾಗಿ ಎಲ್ಲ ಸರ್ಪಗಳು ಮತ್ತೊಂದು ಎಲ್ಲ ನಾಶವಾಗುತ್ತೆ, ಗಿಡಮೂಲಿಕೆಗಳು ಎಲ್ಲ ನಾಶವಾಗುತ್ತೆ. ಇದೊಂದು ಅಶ್ವಸೇನ ಅನ್ನೋ ಒಂದು ಸರ್ಪ ಮಾತ್ರ ಒಟ್ಟಿನಲ್ಲಿ ತಪ್ಪಿಸ್ಕೊಂಡು ಮೇಲೆ ಹೋಗ್ತಾ ಇರುತ್ತೆ. ಆವಾಗ ಅಗ್ನಿ ಹೇಳ್ತಾನೆ, ಅಯ್ಯೋ ನನಗಿನ್ನೂ ಹೊಟ್ಟೆ ಹಸು ಮುಗ್ದಿಲ್ಲ, ಅಲ್ಲೊಂದು ಹಾರೋಗ್ತಾ ಇದೆ, ನೀನು ಅದನ್ನು ಬಾಣ ಹೊಡೆದು ಬೀಳಿಸು, ನನಗೆ ಬೇಕದು ಅಂತ ಕೇಳ್ತಾನೆ. ಆಗ ಹಿಂಗಾಗ್ತಿದ್ಯಾ ಅಂದ್ಬಿಟ್ಟು ಇವನು ಅರ್ಜುನ ಅದನ್ನು ಬೀಳ್ಸಕ್ಕೆ ಅಂತ ನೋಡ್ತಾನೆ. ಅವಾಗ ಏನಾಗುತ್ತೆ ಅಂತಂದರೆ 2 ಭಾಗ ಆಗಿ ರುಂಡ ಮಾತ್ರ ಮೇಲೆ ಹೊಟ್ಟೋಗುತ್ತೆ, ಮುಂಡ ಮಾತ್ರ ಕೆಳಗೆ ಬೀಳುತ್ತೆ. ಅವಾಗ ಅದು ರುಂಡ ಮೇಲೆ ಹೋದಾಗ ಹೇಳುತ್ತೆ, ನೀನು ನನ್ನನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದೆಯಾ ಅರ್ಜುನ, ನಾನೇ ನಿನ್ನ ಸಂಹಾರಕ್ಕೆ ಕಾರಣಕರ್ತ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವಾಗ ಅದೊಂದು ಭೀಕರವಾದ ಅಸ್ತ್ರವಾಗಿ, ಬಾಣವಾಗಿ, ಗೊತ್ತಿರುತ್ತೆ ಅದಕ್ಕೆ ಮುದ್ದೆಲ್ಲ ಕಥೆನಲ್ಲಿ ಹೀಗಾಗುತ್ತೆ ಅಂದ್ಬಿಟ್ಟು ಕರ್ಣನ ಒಂದು ಬತ್ತಳಿಕೆಗೆ ಬಂದು ಸೇರ್ಕೊಳ್ಳುತ್ತೆ ಅಂತ ಬರುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲೂ ಸಹ ಇದರದ್ದು ಮುಂದುವರಿದ ಭಾಗವಾಗಿ ನಾವು ಪೂರ್ತಿಯಾಗಿ ಅಲ್ಲಿಗೆ ಹಾರಿದ್ರೆ, ಖಾಂಡವವನ ದಹನದಿಂದ ಅಲ್ಲಿ ತನಕನೂ ನಾವು ಹಾರಿದ್ರೆ, ಯುದ್ಧ ನಡೀತಿರುವಾಗ ಹೌದು ಇದೊಂದು ಬಾಣ ಇದೆ, ಇದನ್ನ ಯಾಕೆ ಬಿಟ್ಟು ನಾನು ಅರ್ಜುನನ್ನ ಸಂಹಾರ ಮಾಡಬಾರ್ದು ಅಂತ ಸರ್ಪಾಸ್ತ್ರನ ಹೂಡ್ತಾನೆ. ಹೂಡ್ಬಿಟ್ಟು ಅವನಿಗೆ ಶಲ್ಯ ಸಾರಥಿ. ಶಲ್ಯ ಯಾರು ಅಂತಂದ್ರೆ ಮಾದ್ರಿ ಸಹೋದರ, ಅವನು ಮದ್ರ ದೇಶದ ರಾಜ. ಅವನು ಅಂದರೆ ನಕುಲ ಸಹದೇವರಿಗೆ ಸೋದರ ಮಾವ, ಒಟ್ಟಿನಲ್ಲಿ ಪಾಂಡವರಿಗೆ ಸೋದರ ಮಾವ. ಆ ರೀತಿ ಅಂತ ತಗೊಂಡ್ರೆ ಕರ್ಣನ್ಗೂ ಸೋದರ ಮಾವ ಅಂತ ಇಟ್ಕೋಬೋದು. ಈ ಥರ ಇರೋ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನೋಡು ಸರಿಯಾಗಿ ಗುರಿ ಇಡ್ಬೇಕು ನೀನು ಅಂತ ಹೇಳ್ಬಿಟ್ಟು ಕರ್ಣ ಅರ್ಜುನನ ಗಂಟಲಿಗೆ ಗುರಿ ಇಟ್ಟಿರ್ತಾನೆ. ಶಲ್ಯಂಗೆ ಅದೇನೋ ಮನಸ್ಸಿಗೆ ಒಂದು ಬರುತ್ತೆ, ಇಲ್ಲ ನೀನು ಇನ್ನೂ ಸ್ವಲ್ಪ ಎಲ್ಲೋ ಒಂದು ಎದೆ ಭಾಗಕ್ಕೋ ಎಲ್ಲಿಗಾರು ನೀನು ಇಡೋದು ಒಳ್ಳೇದು, ನನ್ನ ಮಾತು ಕೇಳು ಅಂತ ಹೇಳ್ತಾನೆ. ಎಷ್ಟು ಇದಕ್ಕೆ ಕಥೆ ಬರುತ್ತೆ ಕೃಷ್ಣಂದು ಒಂದು ರೀತಿ ತಂತ್ರ ಅಂದರೆ, ಕುಂತಿ ಯುದ್ಧ ಎಲ್ಲ ಶುರು ಆಗೋದಕ್ಕೆ ಮುಂಚೆ ಕರ್ಣನ್ನ ಭೇಟಿ ಮಾಡಿದಾಗ ಕೇಳಿದ್ರಲ್ಲಿ ಒಂದ್ಸಲಿ ನೀನು ಬಿಟ್ಟು ಬಾಣನ ಪುನಃ ತೊಡಬಾರ್ದು ಅನ್ನೋದು ಒಂದು ಕೋರಿಕೆ ಆಗಿದ್ದರೆ, ಅದಕ್ಕೆ ಅವನು ಆಯಿತು ಅಂತ ಮಾತು ಕೊಟ್ಟಿರ್ತಾನೆ. ಇನ್ನೊಂದು, ಇಟ್ಟು ಗುರಿ ಬದಲಾಯಿಸಬಾರ್ದು ಅನ್ನೋದು ಇನ್ನೊಂದಾಗಿರುತ್ತೆ. ಇಲ್ಲ, ನಾನು ಒಂದ್ಸಲಿ ಗುರಿ ಇಟ್ಟ ಮೇಲೆ ಆಯಿತು, ನಾನು ಅದನ್ನು ಬದಲಾಯಿಸೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇಷ್ಟಕ್ಕೆ ನಿಲ್ಲಲ್ಲ ಕಥೆ. ಶಲ್ಯನಿಗೆ ವಿಪರೀತ ಕೋಪ ಬರುತ್ತೆ. ಇಲ್ಲ, ಇದು ಆಗಲ್ಲ, ಸಾಧ್ಯ ಇಲ್ಲ, ನಿನ್ನ ಪ್ರಯತ್ನ ಕೈಗೂಡಲ್ಲ, ನಾನು ಹೇಳಿದ ನೀನು ಕೇಳಿಲ್ವಾ, ಥಟ್ ಅಂದ್ಬಿಟ್ಟು ಕುದುರೆ ಲಗಾಮ್ ಬಿಸಾಕ್ಬಿಟ್ಟು ಅವನು ಹೊಟ್ಟೋಗ್ತಾನೆ ಅಂತ. ಆ ಸಂದರ್ಭದಲ್ಲಿ ಕರ್ಣ ತಾನೇ ರಥ ನಡೆಸೋ ಒಂದು ಸಾಹಸನೂ ಮಾಡಿ ಈ ಸರ್ಪಾಸ್ತ್ರನ ಬಿಡ್ತಾನೆ ಅಂತ. ಆವಾಗ ಶ್ರೀಕೃಷ್ಣ ಇಲ್ಲಿ ಈ ಪದ್ಯದಲ್ಲಿ ಈ ಮುಂದುವರೆದ ಭಾಗ, ಕ್ರೂರನಾದ ಫಣಿಪ ಬಾಣ, ಈ ಖಾಂಡವವನದ ಹಿನ್ನೆಲೆಯಲ್ಲಿ ಈ ಫಣಿಪ ಬಾಣ ಅನ್ನೋದು ತರಣಿ ಜಾತ. ನೋಡಿ, ತರಣಿಗೂ ತರುಣಿಗೂ ಎಷ್ಟು ವ್ಯತ್ಯಾಸ. ತರಣಿ ಅಂತಂದ್ರೆ ಸೂರ್ಯನಿಗೆ ಅನ್ವಯ ಆಗುತ್ತೆ. ತರಣಿ ಜಾತ ಸೂರ್ಯನ ಮಗ. ಕುಂತಿ ಪಾಂಡವರನ್ನ ಹೇಗೆ ಮಕ್ಕಳಾದ್ರು ಅನ್ನೋ ಕಥೆಯಲ್ಲಿ ನಾವು ಹೋದ್ರೆ, ಮೊದಲನೇ ಮಗ ಕರ್ಣ ಹುಟ್ಟಿದ್ದೇನೆ ಇವಳು ಋಷಿಗಳು ಕೊಟ್ಟಿದ್ದ ಮಂತ್ರ ಹೇಗೆ ಅದು ಸರಿಯಾಗಿ ನಾನು ಹೇಳಿದ್ರೆ ದೇವ್ರು ಪ್ರತ್ಯಕ್ಷ ಆಗ್ತಾರಲ್ವೋ, ಪ್ರಮಾಣೀಕರಿಸಿ ನೋಡೋಣ ಅನ್ನೋದ್ರಿಂದ ಅವಳು ಹೇಳ್ತಾಳೆ ಮೊದಲು. ಇನ್ನು ಅವಳು ಕೋಮಾರಿದಲ್ಲೇ ಇರ್ತಾಳೆ. ಆವಾಗ ಸೂರ್ಯ ಪ್ರತ್ಯಕ್ಷನಾಗಿ ಇಲ್ಲ, ನೀನು ಏನು ಬೇಡ ಅಂತ ಸರಿ, ಹೆಂಗಾದ್ರೂ ಸರಿ, ನಾನು ಮಗುನ ವರಪ್ರಸಾದ ಮಾಡದಿದ್ರೆ ನಾನು ಋಷಿಗಳ ಶಾಪ ಕಿತ್ತಾಗಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮಗುನ, ಅದು ಕರ್ಣನ ಕಥೆ. ಅಂದರೆ ತರಣಿ ಜಾತ ಅನ್ನೋದು ಕರ್ಣನ ಹುಟ್ಟಿನ ಬಗ್ಗೆಗೆ ಹೇಳುತ್ತೆ. ಸೂರ್ಯನ
ವರಪ್ರಸಾದದಿಂದ ಹುಟ್ಟಿದವನು ತರಣಿ ಜಾತ ಕರ್ಣ. ಕರ್ಣನು ಹೆಚ್ಚುವಾಗ ಬಾಣ ಬಿಡೋದು ಅಂತ ಅರ್ಥ. ವೀರ ನರನ ಕಡೆಗೆ ಬಪ್ಪುದನ್ನು ಈಕ್ಷಿಸಿ ಬರ್ತಾ ಇರುತ್ತೆ. ಅವಾಗ ಮುಂದಿನ ಸಾಲು ಕೃಷ್ಣ ಹೇಗೆ ಅರ್ಜುನನ್ ಕಾಪಾಡ್ತಾನೆ ಅನ್ನೋದಕ್ಕೆ, ಧಾರಿಣಿಯ ಪದದಳು ಔಕಿ, ನೆಲಾನೇ ಕೆಳಕ್ಕೆ ಒಂದಿಷ್ಟು ತಳ್ತಾನೆ ಅಂತ. ಔಕೋದು ಅಂದ್ರೆ ಅಮ್ಕೋದು, ಒಟ್ಟಿನಲ್ಲಿ ಕಾಲಿನಿಂದ ಪದದಲ್ಲಿ ಕೆಳಕ್ಕೆ ಅಮಕ್ತಾನೆ, ಆಗ ಭೂಮಿನೇ ಕೆಳಕ್ಕೆ ಹೋಗುತ್ತೆ. ಪೂರ್ತಿಯಾಗಿ ಗಂಟ್ಲಿಗೆ ಗುರಿ ಇದ್ದಿದ್ದು ಕಿರೀಟಕ್ಕೆ ಹೋಗುತ್ತೆ. ಸಂಪೂರ್ಣವಾಗಿ ಇವನ್ ರಥ ಪೂರ್ತಿ ಭೂಮಿ ಸಮೇತ ಕೆಳಗೆ ಹೋದಾಗ ಇವನ್ ಗುರಿ ಇಟ್ಟಿದ್ದು ಇಲ್ಲಿಗಾದ್ರೆ ಇದೇ ಜಾಗಕ್ಕೆ ಆ ಕಿರೀಟ ಅಂತ ಕಾಣಿಸ್ಕೊಂಡಿರುತ್ತೆ, ಆ ಕಿರೀಟ ಹಾರೋಗುತ್ತೆ. ಧಾರಣೆಯ ಪದದಲ್ಲಿ ಹೋಗಿ ಅಂದ್ರೆ ಒಟ್ಟಿನಲ್ಲಿ ಚರಣ ಭಜಕ ನರನ ಕಾಯ್ದ. ಮುಂದೊಂದು ಯಾವಾಗ್ಲೂ ಇವನು ಅರ್ಜುನ ಕೃಷ್ಣನ ಮಹಾಭಕ್ತ, ಚರಣ ಭಜಕ ಅರ್ಜುನ ಕಾಯ್ದ. ಆ ಥರ ಅವನು ಭೂಮಿನ ಕೆಳಗೆ ತಗ್ಗಿಸದೇ ಇದ್ದಿದ್ರೆ ಅರ್ಜುನ ಈ ಸರ್ಪಾಸ್ತ್ರದ ಮಹಿಮೆಯಿಂದ ಅವನು ಅವತ್ತೇ ಸಂಹಾರ ಆಗ್ಬಿಡೋನು. ಈ ರೀತಿಯಾಗಿ ಅರ್ಜುನನ್ನ ಕಾಯ್ತಾನೆ. ಭಾರಕರ್ತನಾದ ದೇವನೀತ. ಭಾರಕರ್ತ ಅಂತಂದ್ರೆ ಇಲ್ಲಿ ಪರಮಾತ್ಮನಿಗೆ ನಾವು ಒಂದು ಮನುಷ್ಯ ರೂಪದಲ್ಲಿ ಒಂದಷ್ಟು ಗುಣಗಳನ್ನ ಅಂಟಿಸಿದ್ರೆ, ಮೊದಲೇ ಈ ಪದ್ಯದಲ್ಲಿ ನೋಡ್ದಂಗೆ ಸೃಷ್ಟಿಕರ್ತ ಅಂತ ಹೇಳಲ್ಲ, ಹಾಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲದನ್ನೂ ಅವನು ನೋಡ್ಕೊಳ್ಳೋ ಜವಾಬ್ದಾರಿ ಅನ್ನೋ ಒಂದು ಅರ್ಥ ಕೊಡ್ಬೋದು. ಭಾರಕರ್ತ ಅನ್ನೋದು ಅಂತಂದ್ರೆ ಎಲ್ಲ ಆಗು ಹೋಗುಗಳಿಗೂ ಸಹ ಕಾರಣನಾದಂಥ ಪರಮಾತ್ಮ. ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಒಂದು ಜವಾಬ್ದಾರಿಯುತವಾಗಿ ಸಮಯ ಪ್ರಜ್ಞೆಯಿಂದ ಹೇಗೆ ನಡ್ಕೊಂಡು ಹೋಗಬೇಕು ಆ ರೀತಿಯಲ್ಲಿ ನಡೆಸ್ತಾ ಇದ್ದಾನೆ ಅನ್ನೋದು ನಮ್ಮ ಒಂದು ಸಂಸ್ಕೃತಿಯ ನಂಬಿಕೆ. ಆ ನಂಬಿಕೆ ಪ್ರಕಾರ ನಮ್ಮ ಒಂದು ಮನುಷ್ಯ ರೂಪದಲ್ಲಿರೋರ ದೃಷ್ಟಿನಲ್ಲಿ ನೋಡೋದಾದ್ರೆ ಅದು ವಿಪರೀತವಾದ ಒಂದು ಭಾರವಾದ ಕೆಲಸ. ಈ ರೀತಿಯಲ್ಲಿ ನೋಡಿಕೊಂಡು ಜವಾಬ್ದಾರಿಯುತವಾದ ಕೆಲಸ. ಹಾಗಾಗಿ ಭಾರಕರ್ತನಾದ ಅನ್ನೋದಕ್ಕೆ ಈ ರೀತಿ ಒಂದು ವಿಶ್ಲೇಷಣೆ ಕೊಡ್ಬೋದು. ಭಾರಕರ್ತನಾದ ದೇವನು ಈತ ಕಾಣಿರೋ. ಒಟ್ಟಿನಲ್ಲಿ ನಾವು ಅದನ್ನ ಮನಸ್ಸಿಗೆ ತಂದ್ಕೊತಾ ಇರಬೇಕು. ಕೈಲಿ ಇಟ್ಕೊಂಡಿದ್ದಾರೆ, ಅಲ್ಲಿ ಸುತ್ತ ಕೂತಿದ್ದಾರೆ ಬೇರೆಯವರೆಲ್ಲರೂ, ಅವ್ರಿಗೆ ಯಾರು ಅಂತ ವ್ಯಾಸರು ಕೇಳಿದ್ದಾರೆ. ಮಹಿಮೆನ ಹೇಳ್ತಾ 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 ಕೊನೆಯಲ್ಲಿ ಕೈಲಿರೋದು ಇವರೇ ಕಣಪ್ಪ, ಇವರು ನೋಡಿ ನೀವು ಅಂತ. ಕೈ ತೆಗೆದ್ಯಾರೋ ಬಿಟ್ಟಿದಾರೋ ಇನ್ನು ತೆಗೆದೇ ಇದ್ದಾರೆ ಅಂತಲೇ ಅನ್ಕೋಬೋದು. ನೋಡ್ಬಿಟ್ಟು ಹೇಳಿ ಆ ಶಿಲೆಯಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಅನ್ಕೋಬೋದು. ಧಾರಣೀಯ ಪದದೊಳಗೆ ಚರಣ ಭಜಕ ನರನ ಕಾಯ್ದ ಭಾರಕರ್ತನಾದ ದೇವನೀತ ಕಾಣಿರೋ ಅಂತ. ಈ ಕೊನೆ ಪದ್ಯಕ್ಕೆ ಬಂದ್ರೆ, ವ್ಯೋಮಕೇಶನಿತ್ಪದೆಸೆಯ ಸರ್ವ ಜಗಕ್ಕೆ ತೋರಿಸುತ್ತಾ ಸಾಮಜವನೇರಿ ಬಹನ ಶಕ್ತಿ ಈಕ್ಷಿಸಿ ಪ್ರೇಮದಿಂದ ಉರವನುಡ್ಡಿ ದಿಂಗರಿಗನ ಕಾಯ್ದ ಸಾರ್ವಭೌಮ ಬಾಡದಾದಿ ಇರಬೇಕು, ದಿ ಅಲ್ಲ ತಪ್ಪಾಗಿದೆ, ಬಾಡದಾದಿ ಕೇಶವನ್ನ ನೋಡಿರೋ. ಪ್ರಾಯಶಃ ಇದ್ರ ಹಿನ್ನೆಲೆನೂ ಸಹ ಈ ಹಿಂದಿನ ಪದ್ಯ ಇರೋಷ್ಟು ಜನಜನಿತವಾಗಿ ಪ್ರಾಯಶಃ ಇದು ಗೊತ್ತಿರಲಾರದು. ಇದರಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಭಗದತ್ತ ಅಂತ ಒಬ್ಬ ಅತಿರಥ ಇರ್ತಾನೆ. ಅವನ ಒಂದು ಕಥೆ ಬಗ್ಗೆ ಈ 2 ಸಾಲಿನಲ್ಲಿ ಕನಕದಾಸರು ಹೇಳಿದ್ದಾರೆ. ಅಂದ್ರೆ ನಾವು ಈ ಪದ್ಯದ ಅರ್ಥಕ್ಕೆ ಮುಂದೆ ಹೋಗೋದಕ್ಕೆ ಮುಂಚೆ ಸುಮ್ಮನೆ ಒಂದು ಸಮಗ್ರವಾಗಿ ನೋಡಿದ್ರೆ, ಒಂದು ಮಹಾಭಾರತದಂಥ ಮಹಾಗ್ರಂಥದಲ್ಲಿ ಎಂಥ ಪ್ರಸಂಗಗಳದ್ದು ಒಂದು ದೀರ್ಘವಾಗಿ ಇವ್ರಿಗೆ ಕನಕದಾಸರಿಗೆ ಗೊತ್ತಿತ್ತು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಇನ್ನು ಬೇರೆ ಬೇರೆ ಪುರಾಣ ಕಥೆಗಳ ಬಗ್ಗೆ ಎಲ್ಲ ಇನ್ನು ಎಷ್ಟು ದೀರ್ಘವಾಗಿ ಇವರಿಗೆ ಒಂದು ಆಲೋಚನೆ ಇತ್ತು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಹೀಗಾಗಿ ಇದು ಕೇವಲ ಒಂದು 5 ಚರಣಗಳ ಪದ್ಯ ಅನ್ನೋದಕ್ಕಿಂತನೂ ಇಷ್ಟನ್ನೂ ಸಹ ಇವರು ಅಳವಡಿಸ್ಕೊಂಡು ಬರೆದಿದ್ದಾರೆ ಅಂತಂದ್ರೆ, ಪ್ರತಿಯೊಂದೂ ಇಷ್ಟು ಸಮಗ್ರವಾಗಿ ತಿಳ್ಕೊಂಡಿರೋದಕ್ಕೆ ಕನಕದಾಸರ ಮಹಿಮೆ ಇಲ್ಲಿ ತುಂಬಾ ಎತ್ತಿ ತೋರಿಸುತ್ತೆ. ಭಗದತ್ತನ ಕಥೆ ಹೇಳ್ದಂಗೆನೆ ಅನೇಕ ಜನರಿಗೆ ತಿಳಿದಿರಲಾರದು. ಒಂದಿಷ್ಟು ನಿಜವಾಗ್ಲೂ ಸಾಹಿತ್ಯದಲ್ಲಿ ಬೇಕು ಅದು ಅನ್ನೋ ಒಂದು ಆಸೆ ಇದ್ದವ್ರಿಗೆ ಒಂದಿಷ್ಟು ಗೊತ್ತಿರೋ ಸಾಧ್ಯತೆ ಇದೆ. ಮೊದಲನೇ ಪದ ವ್ಯೋಮಕೇಶ ನಿಪ್ಪದೆಸೆಯ. ಇವ್ರದ್ದು ಏನು ವೈಶಿಷ್ಟ್ಯ ಅಂದ್ರೆ,
ಒಂದೊಂದು ಪದನೂ ಸಹ ಒಂದೊಂದು ಶೀರ್ಷಿಕೆ ಇದ್ದಂಗೆ. ಈಗ ನನ್ನ ವ್ಯಾಖ್ಯಾನದಲ್ಲಿ ನಾನು ಇದಕ್ಕೆ ಅರ್ಥ ಹೇಳ್ತಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ, ಈಗ ನೋಡಿ, ಹಿಂದಿನ ಪದ್ಯದಲ್ಲಿ ಫಣಿಪ ಬಾಣ ಅಂತ ಹೇಳಿದ್ರು. ಫಣಿಪ ಬಾಣದ ಕಥೆ ಹಿಂದೆ ಎಷ್ಟು ಖಾಂಡವನದ ದಹನದ ಕಥೆಯಿಂದ ಅಲ್ಲಿಂದ ಶುರುವಾಗುತ್ತೆ. ಹಾಗೆ ಇಲ್ಲಿ ಎರಡನೇ ಪದ್ಯದಲ್ಲಿ ಭರದಲವನ ಕರೆದು ಕೇಳೆ, ಯಾರನ್ನ ಬೇಗ ಕರೆದ್ರು, ಯಾರನ್ನ ಕರೆದ್ರು, ಏನ್ ಕೇಳಿದ್ರು, ಎಷ್ಟು ಕಥೆ ಇದೆ. ಆದ್ರಿಂದ ನಾನು ಬರೀತಾ ಹೋದ್ರೆ ಏನೋ ಒಂದು ಶೀರ್ಷಿಕೆ ಕೊಟ್ಬಿಟ್ಟು ಇದರದೆಲ್ಲ ಕಥೆ ಬರೆಯಪ್ಪ ಅಂತ ಅಂದಂಗೆ ಅನ್ಸುತ್ತೆ. ಆ ರೀತಿನಲ್ಲಿ ವ್ಯೋಮಕೇಶ ನಿಪ್ಪದೆಸೆಯ ಅಂತ ಇದೆ. ಇಷ್ಟು ಈ ವ್ಯೋಮಕೇಶ ಅನ್ನೋದಕ್ಕೇನೆ ಇಲ್ಲಿ ಈಶ್ವರನಿಗೆ ಇದು ಅನ್ವಯ ಆಗುವಂಥ ಒಂದು ಪದ. ವ್ಯೋಮಕೇಶ ನಿಪ್ಪದೆಸೆಯ. ವ್ಯೋಮ ಅಂತಂದ್ರೆ ಸಾಧಾರಣವಾಗಿ ತಲೆ ಕೂದಲು ಅನ್ನೋ ಅರ್ಥದಲ್ಲಿ ಬರುತ್ತೆ. ಇದಕ್ಕೆ ಹಿನ್ನೆಲೆ ಏನು ಅಂತಂದ್ರೆ, ಭಗೀರಥ ಗಂಗೆನ ಭೂಮಿಗೆ ಹರಿಸಿದ್ದ ಕಥೆ ಹಿನ್ನೆಲೆ ಬರುತ್ತೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಅವನು ಭಗೀರಥ ಪ್ರಯತ್ನದಿಂದ ಗಂಗೆ ಭೂಮಿಗೆ ಬರಕ್ಕೆ ಒಪ್ಕೋತಾಳೆ. ಆದ್ರೆ ಅವಳು ರಭಸ ತಾಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು, ಯಾರು ಅಂತ ನಾನು ರಭಸ ತಡ್ಕೊಳ್ಳೋರು ಯಾರು, ನಾನು ಹಿಡಿ ಅಂತ ಹೇಳ್ತಾಳೆ ಭಗೀರಥನಿಗೆ. ಪುನಃ ತಪಸ್ ಮಾಡ್ತಾನೆ, ಶಿವ ಆಯ್ತು ಅಂತ ಒಪ್ಕೋತಾನೆ. ಆವಾಗ ಶಿವ ಆಕಾಶದಲ್ಲೆಲ್ಲ ತನ್ನ ಜಟೆನ ಪೂರ್ತಿಯಾಗಿ ಹರಣ್ತಾರಂತ. ಆಗ ಗಂಗೆ ಮಹಾಗರ್ವದಿಂದ ಹಾ ಅಂತ ಬಿದ್ರೆ ಸಂಪೂರ್ಣವಾಗಿ ಜಟಲ್ ಸಿಕ್ಕಾಕೊತಾಳೆ. ಭಗೀರಥನಿಗೆ ಅಯ್ಯೋ ಇದೇನಾಗೋಯ್ತು, ನಾನು ಭೂಲೋಕಕ್ಕೆ ಬೇಕು ಗಂಗೆ ಅಂತ ನಾನು ಏನೋ ಮಾಡಿದ್ರೆ ಇವರಿವರ ಒಂದು ಜಗಳದಲ್ಲಿ ನನಗೆ ಇದ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ತಿರ್ಗಾ ದೀರ್ಘವಾಗಿ ಆರಾಧಿಸ್ತಾನೆ ಶಿವನ್ನ. ಅವಾಗ ಒಂದೆರಡು ಕೂದಲೇ ತೆಗೆದ್ಬಿಟ್ಟು ಒಂದೇನೋ ಒಂದು ಕಿಂಡಿ ಮಾಡ್ದಂಗೆ ಮಾಡಿ ಗಂಗೆ ಹರಿಯೋ ಹಂಗೆ ಮಾಡ್ತಾಳೆ. ಆವಾಗ ಆ ಹರಿದಿದ್ದ ಗಂಗೆ ಭಗೀರಥನ ಪೂರ್ವಜರ ಚಿತಾಭಸ್ಮದ ಮೇಲೆಲ್ಲ ಹರಿದು ಅವ್ರಿಗೆ ಮುಕ್ತಿ ಹರಿಯಿತು. ಆದ್ರಿಂದ ಭಾಗೀರಥಿ ಅಂತ ಆ ಗಂಗೆಗೆ ನದಿ ಹೆಸರು ಬಂತು. ಗಂಗೆದು ಗರ್ವನೂ ಅಹಂಕಾರನೂ ಮುರಿತು ಅಂತ ಒಂದು ಕತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತಂದ್ರೆ, ಈ ಒಂದು ಹಿನ್ನೆಲೆಯಲ್ಲಿ ವ್ಯೋಮಕೇಶ ನಿಪ್ಪದೆಸೆಯ ಅಂತಂದ್ರೆ ಅಂಥ ಮಹಿಮಾನಾದ ಮಹಿಮೆಯುಳ್ಳಂಥ ಈಶ್ವರನು ಇಪ್ಪದೆಸೆಯ, ವ್ಯೋಮಕೇಶನು, ಇಪ್ಪ ಅಂದ್ರೆ ಇರುವಂಥ ಅಂತ, ಈಶ್ವರನು ಇಪ್ಪದೆಸೆಯ. ಇಲ್ಲೂ ಅಷ್ಟೇ, ಅಷ್ಟದಿಕ್ಪಾಲಕರು ಅನ್ನೋ ಒಂದು ಭಾವನೆ ತಿಳಿದಿರೋರಿಗೆ ಈ ವ್ಯೋಮಕೇಶನಿಪ್ಪದೆಸೆಯ ಅನ್ನೋದು ಅರ್ಥವಾಗತ್ತೆ. ಯಾಕೆಂತಂದ್ರೆ ಅಷ್ಟದಿಕ್ಪಾಲಕರಲ್ಲಿ ಒಂದೊಂದು ದೇವತೆಗೆ ಒಂದೊಂದು ದಿಕ್ಕಿನ ಅಧಿಪತ್ಯ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಈಶ್ವರನಿಗೆ ಈಶಾನ್ಯ ದಿಕ್ಕಿನ ಅಧಿಪತಿ. ಹಾಗಾಗಿ ವ್ಯೋಮಕೇಶನಿಪ್ಪದೆಸೆಯ, ವ್ಯೋಮಕೇಶನು ಇದ್ದ ದೆಸೆಯ ಅಂತಂದ್ರೆ ಇಲ್ಲಿ ಆ ಒಂದು ಜಾಗದಿಂದ, ಆ ಥರ ಅರ್ಥವಾಗತ್ತೆ. ವ್ಯೋಮಕೇಶನಿ ದಿಕ್ಕಿನಿಂದ ಅಂತ ಇಟ್ಕೋಬಹುದು. ಈಶ್ವರನ್ಗೆ ಈಶಾನ್ಯ ಅಂತ ಬರುತ್ತೆ, ನಾವೇನು ನಾರ್ತ್ ಈಸ್ಟ್ ಅಂತ ಹೇಳ್ತೀವಲ್ಲ. ವ್ಯೋಮಕೇಶನಿಪ್ಪದೆಸೆಯ. ಹಾಗಾಗಿ ಇಲ್ಲಿ ವ್ಯೋಮಕೇಶ ಅಂದ್ರೆ ಈಶ್ವರ ಅನ್ನೋದು ಅರ್ಥವಾಯ್ತು. ಇಪ್ಪ ಇರುವ, ದೆಸೆಯ ದಿಕ್ಕಿನ, ಸರ್ವ ಜಗಕ್ಕೆ ತೋರಿಸುತ್ತಾ. ಇಲ್ಲಿ ಸಾಮಜವನೇರಿ ಬಹನ, ಇಲ್ಲಿ ಇನ್ ಮುಂದಕ್ಕೆ ನೋಡ್ಕೊಳ್ಳೋಣ. ಸರ್ವ ಜಗಕ್ಕೆ ತೋರಿಸುತ್ತಾ, ಎಲ್ಲಾ ಪ್ರಪಂಚಕ್ಕೂ ತೋರಿಸುತ್ತಾ ಅಂದ್ರೆ ಏನ್ ತೋರಿಸ್ತಾ ಇದ್ದಾರೆ, ಯಾರು, ಏನ್ ಕತೆ. ಸಾಮಜವನೇರಿ ಬಹನ, ಇಲ್ಲಿ ಸಾಮಜ ಅಂತಂದ್ರೆ ಆನೆ ಅಂತ ಅರ್ಥವಾಗತ್ತೆ. ಸಾಮಜ ಅಂದ್ರೆ ಆನೆ ಹೆಂಗಾಗತ್ತೆ ಅನ್ನೋದಕ್ಕೆ ಒಂದು ವ್ಯಾಕರಣದ ಪ್ರಕಾರ ತಿಳಿದು ಬಂದಿದ್ದು, ಸಮಜ ಅಂತ ಪದದಿಂದ ಗುಂಪಿನಲ್ಲಿ ಇರುವಂತಹದ್ದು, ಸಮೂಹದಲ್ಲಿ ಇರುವಂತಹದ್ದು ಅನ್ನೋ ಒಂದು ಅರ್ಥ ಬರುತ್ತೆ. ಈ ನಾವು ಯಾವ್ದಾದ್ರು ಒಂದು ಕಾಡಿಗೆ ತಿರುಗಾಡಕ್ಕೆ ಮಾಡಕ್ಕೆ ಹೋದಾಗ ನೋಡಿರ್ಬೋದು, ಒಂದು ಪುಟ್ಟ ಆನೆ ಮರಿ ಒಂದೇ ಯಾವತ್ತೂ ಹೆಚ್ಚಿಗೆ ನೋಡಲ್ಲ. ಆ ಕಡೆ ಈ ಕಡೆ ಸುತ್ತಮುತ್ತ ಅದು ಗುಂಪಿನ ಮಧ್ಯನೇ ಇರುತ್ತೆ. ಕಾಲಿನಲ್ಲಿ ಅದನ್ನ ಒದ್ಕೊಂಡು ತಳ್ಕೊಂಡು ದೊಡ್ಡ ದೊಡ್ಡ ಆನೆಗಳು ಹೋಗ್ತಾ ಇರೋದನ್ನ ಪ್ರಾಯಶಃ ನಾವು ನೋಡಿರ್ಬೋದು. ಹಾಗಾಗಿ ಈ ಆನೆ ಒಂದು ಗುಂಪಿನಲ್ಲಿ, ಸಮೂಹದಲ್ಲಿ ಬೆಳೆದು ಬಂದಿದ್ದಾದ್ರಿಂದ
ಸಮಜ ಸಾಮಜ ಈ ರೀತಿ ಆಗಿದೆ ಅಂತ ಅರ್ಥ ಅಂತ ತಿಳಿದಿದ್ದೀನಿ. ಅದು ಹೇಗೆ ಆನೆ ಅಂತ ಅರ್ಥ ಆಗುತ್ತೆ ಅನ್ನೋದಕ್ಕೆ ಇದೊಂದು ವಿಶ್ಲೇಷಣೆ. ಸಾಮಜವನೇರಿ ಅಂದ್ರೆ ಆನೆನ ಏರಿ ಬಹನ ಶಕ್ತಿ ಈಕ್ಷಿಸಿ. ಇಲ್ಲಿ ಪುನಃ ಪುರಾಣ ಪ್ರಕಾರ ಬೇರೆ ಬೇರೆ ವೀರರಿಗೆ ಬೇರೆ ಬೇರೆ ಆದಂತಹ ಆ ಒಂದು ಹೆಗ್ಗಳಿಕೆ ಇದ್ದಂಗೆ ಇಲ್ಲಿ ಈ ರೀತಿ ಈ ವ್ಯೋಮಕೇಶನಿಪ್ಪ ದೆಸೆಯಿಂದ ದಿಕ್ಕಿನಿಂದ ಎಲ್ಲರಿಗೂ ತೋರಿಸ್ತಾ ಯಾರು ಬಂದಿದ್ದು ಅಂತಂದ್ರೆ ಈ ದೆಸೆಯ ಅನ್ನೋ ಜಾಗದಲ್ಲಿ ಪ್ರಾಗ್ಜ್ಯೋತಿಷಪುರ ಅಂತ ಒಂದಿತ್ತು ಆಗಿನ ಕಾಲದಲ್ಲಿ. ಇವಾಗ ಏನು ನಾವು ಅಸ್ಸಾಂ ಗೌಹಾತಿ ಅಂತೆಲ್ಲ ಹೇಳ್ತೀವಲ್ಲ, ಸುಮಾರಾಗಿ ಆ ಪ್ರದೇಶಕ್ಕೆ ಪ್ರಾಗ್ಜ್ಯೋತಿಷಪುರ ಅಂತ ಇತ್ತು. ಪ್ರಾಗ್ಜ್ಯೋತಿಷಪುರದ ರಾಜ ಅಂತ ಇಷ್ಟರಲ್ಲಿ ಅಡ್ಕೊಂಡಿದೆ. ಇಷ್ಟು ಹೇಳಬೇಕಾದಂತಹ ಒಂದು ವಿಷಯ ವ್ಯೋಮಕೇಶನಿಪ್ಪ ದೆಸೆಯ ಅಂತಂದ್ರೆ ಪ್ರಾಗ್ಜ್ಯೋತಿಷಪುರದ ರಾಜ ಭಗದತ್ತ. ಒಟ್ಟಿನಲ್ಲಿ ಇಲ್ಲಿ ಭಗದತ್ತ ಅಂತ ಹೇಳೋ ಬದಲು ಇಷ್ಟನ್ನು ಬರೆದಿದ್ದಾರೆ ಅಂತ ಅನ್ಕೋಬಹುದು. ಭಗದತ್ತ ಸರ್ವ ಜಗಕ್ಕೆ ಇದ್ರ ಹಿಂದೆನೂ ಒಂದು ಕಥೆ ಏನು ಅಂತಂದ್ರೆ ಭಗದತ್ತ ನರಕಾಸುರನ ಮಗ. ನರಕಾಸುರನಿಗೆ ಅವನು ಮಹಾವಿಷ್ಣು ಭಕ್ತ. ಅವನು ಹಾಗಾಗಿ ವಿಷ್ಣುವಿಂದ ಕರುಣಿಸಲ್ಪಟ್ಟಿದ್ದ ಒಂದು ವೈಷ್ಣವಾಸ್ತ್ರ ಇರುತ್ತೆ. ಅದು ನರಕಾಸುರ ಆದ್ಮೇಲೆ ಅವನು ತನ್ನ ಮಗನಿಗೆ ಬಂದಿರುತ್ತೆ, ಭಗದತ್ತನಿಗೆ ಬಂದಿರುತ್ತದೆ. ಇವನು ಕುರುಕ್ಷೇತ್ರ ಯುದ್ಧಕ್ಕೆ ಬರಬೇಕಾದ್ರೆ ಇದ್ರ ಮುಂದೆ ಇನ್ನು ಯಾರು ನಿಲ್ಲಕ್ಕೆ ಸಾಧ್ಯ, ನಾನು ಗೆಲ್ತೀನಿ ಅಂತ ಅವನು ಅವನು ವಿನಂತಿಸ್ಕೊಂಡ್ಮೇಲೆ ಅವನು ಸೇರ್ಕೊಳ್ಳಕ್ಕೆ ಅಂತ ಬರ್ತಾ ಇರ್ತಾನೆ. ಬರಬೇಕಾದ್ರೆ ಅವನಿಗೆ ಗೊತ್ತಿರುತ್ತೆ, ಅಯ್ಯೋ ವೈಷ್ಣವಾಸ್ತ್ರದ ಮುಂದೆ ನಿಲ್ಲೋರು ಯಾರೂ ಇಲ್ಲ. ಈ ರೀತಿ ಒಂದು ಬಹಳ ಸಂಭ್ರಮ ಪೂರ್ವಕವಾಗಿ ವಿಜಯ ನನಗೆ ಸಾಧ್ಯವಾಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಆನೆ ಮೇಲೆ ಏರಿ ಸುಪ್ರತೀಕ ಅಂತ ಅವನು ಗಜ. ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಣಿಗಳಲ್ಲಿ ಪ್ರಾವೀಣ್ಯತೆ ಇರುತ್ತೆ ಅಂತ ಇವನು ಆನೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡಿದ್ರೆ ಇವನನ್ನ ಯಾರು ಸೋಲಿಸಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಥೆ, ಒಂದು ಪ್ರತೀತಿ ಇತ್ತು. ಹೀಗಾಗಿ ತನ್ನ ಸಂಪೂರ್ಣವಾದ ಶಕ್ತಿ, ಮೊದಲೇ ವೈಷ್ಣವಾಸ್ತ್ರ ಇದೆ, ತನಗೆ ಇಷ್ಟವಾದಂಥ ಆನೆ ಮೇಲೆ ಏರು ಬರ್ತಾ ಇದ್ದಾನೆ, ಗೆಲ್ತೀನಿ ಅಂತನ್ನೋ ಒಂದು ತುಂಬಾ ಸಂಭ್ರಮನೂ ಇದೆ. ಆದ್ರಿಂದ ಎಲ್ಲ ನೋಡ್ತಾ ಇರೋವ್ರಿಗೆಲ್ಲನೂ ಬರ್ತಾ ಇದ್ದಾನೆ, ಇನ್ನೇನು ಪಾಂಡವ್ರನ್ನ ಕಾಪಾಡ್ಕೊಳ್ಳಿ ಅನ್ನೋ ರೀತಿ ಹೇಳ್ತಾ ಇದ್ದಾನೇನೋ ಅನ್ನೋ ರೀತಿಯಲ್ಲಿ ವ್ಯೋಮಕೇಶನಿಪ್ಪ ದೆಸೆಯ ಸರ್ವ ಜಗಕ್ಕೆ ತೋರಿಸುತ್ತಾ ವಿಜೃಂಭಿಸುತ್ತಾ ಬರ್ತಾ ಇದ್ದಾನೆ ಅಂತ ಆನೆನ ಏರ್ಕೊಂಡು ಬರ್ತಾ ಇದ್ದಾನೆ. ಬಹನ ಶಕ್ತಿ ಈಕ್ಷಿಸಿ, ಇದನ್ನೇ ಹೇಳಿದ್ ನಾನು. ಅವನ ಶಕ್ತಿ ಏನು ಅಂತಂದ್ರೆ ವೈಷ್ಣವಾಸ್ತ್ರನೇ ಅವನ ಶಕ್ತಿ. ಸರಿ, ಬರ್ತಾನೆ, ಬಂದು ಯಥಾ ಪ್ರಕಾರ ಯುದ್ಧ ನಡೆಯುತ್ತೆ. ಯುದ್ಧ ಆದಾಗ ಅಸ್ತ್ರ ಪ್ರಯೋಗ ಮಾಡ್ತಾನೆ ವೈಷ್ಣವಾಸ್ತ್ರನ. ಆವಾಗ ಕೃಷ್ಣ ಪರಮಾತ್ಮನೂ ವಿಷ್ಣುನ ಅವತಾರವೇ, ಅದನ್ನ ಇನ್ನು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯವಾಗಲ್ಲ. ಇವನು ಸಹ ತನ್ನ ಸುದರ್ಶನ ಚಕ್ರದಿಂದ ಯುದ್ಧದ ರೀತಿಯಲ್ಲೇ ಪ್ರಾಯಶಃ ಹೋಗಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ನೋಡಿ, ಪ್ರೇಮದಿಂದ ಅಂತ ಬರುತ್ತೆ. ನೋಡಪ್ಪ, ನಾನೇ ಅವನಿಗೆ ವರಪ್ರಸಾದ ಮಾಡಿದ್ದು, ಈಗ ನೀನೇ ನಮ್ಮನ್ನೆಲ್ಲ ಸಂಹಾರ ಮಾಡಕ್ಕೆ ಅಂತ ಬರ್ತಾ ಇದೆಯಲ್ಲ, ಹಂಗಲ್ಲ, ಹಿಂದೆ ಮುಂದೆ ಸ್ವಲ್ಪ ಯೋಚಿಸ್ಬೇಕು ಅಂತ ಪ್ರೇಮಪೂರ್ವಕವಾಗಿ ಉರವನೊಡ್ಡಿ ಎದೆ ನಿಂತ್ಕೊಂಡು ಒಂದು ರೀತಿ ಅದಕ್ಕೆ ಮರ್ಯಾದೆ ಕೊಡೋ ರೀತಿಯಲ್ಲಿ ಕೃಷ್ಣನೇ ನಿಂತ್ಕೋತಾನೆ ಪ್ರೇಮದಿಂದ ಉರವನೊಡ್ಡಿ. ಅವಾಗ ಏನಾಗುತ್ತೆ, ಆ ಸಂದರ್ಭದಲ್ಲಿ ವೈಷ್ಣವಾಸ್ತ್ರ ಬರುತ್ತೆ, ಗೊತ್ತಾಗತ್ತೆ ಇವನೇನು ಕೃಷ್ಣ ಪರಮಾತ್ಮನೇ, ಇವನು ಚಕ್ರ ಹಿಡಿದು ಏನು ಯುದ್ಧ ಮಾಡೋಕ್ಕೆ ತಯಾರಿಲ್ಲ, ಪ್ರೇಮದಿಂದ ಕೇಳ್ಕೊತಾ ಇದ್ದಾನೆ ಅಂದ್ಬಿಟ್ಟು ಅವನಿಗೆ ಒಂದು ಕೌಸ್ತುಭಮಣಿ ಹಾರವಾಗಿ ಕೃಷ್ಣನ ಕೊರಳಿಗೆ ಅಲಂಕಾರ ಆಗತ್ತೆ. ಅಷ್ಟೇ. ಭಗದತ್ತನ ಮುಂದಿನ ಕತೆ ಬೇರೆ. ಅವನ ಶಕ್ತಿ ಹೋಯ್ತು, ಸರಿ, ಅವನು ಸಂಹಾರ ಆಗತ್ತೆ, ಅದೆಲ್ಲ ಬೇರೆ ಕತೆ. ಈ ಥರ ಪ್ರೇಮದಿಂದ ಉರವನೊಡ್ಡಿ ದಿಂಗರಿಗನ ಕಾದ. ದಿಂಗರಿಗ ಅಂದ್ರೆ ಇಲ್ಲಿ ಭಕ್ತ, ಪರಮ ಭಕ್ತ, ಸೇವಕ, ಈ ತರ ಒಂದು ರೀತಿಯಲ್ಲಿ ಬರುತ್ತೆ. ಕಾಯ್ದ, ಇಲ್ಲಿ ಅರ್ಜುನನಿಗೆ ಇದು ಅನ್ವಯ ಆಗುತ್ತೆ. ದಿಂಗರಿಗನ ಕಾಯ್ದ ಸಾರ್ವಭೌಮ ಬಾಡದಾದಿ ಕೇಶವ. ಇಲ್ಲಿ ಬಾಡದಾದಿ ಅಂತ ಬಾಡದ ಅನ್ನೋದು ಅವರದ್ದು ಕನಕದಾಸರ ಒಂದು ಹುಟ್ಟೂರು. ಅಲ್ಲಿದ್ದ ಒಂದು
ಆದಿಕೇಶವನ ಮೂರ್ತಿನ ಅಲ್ಲಿಂದ ಇವರು ಪ್ರಭಾವಿತರಾಗಿ ತಮ್ಮ ಎಲ್ಲಾ ರಚನೆಗಳಲ್ಲೂ ಸಹ ಕೊನೆಯಲ್ಲಿ ಅಲ್ಲಿಗೆ ಅವ್ರಿಗೆ ತಲುಪಲಿ ಅನ್ನೋ ರೀತಿಯಲ್ಲಿ ನಮಸ್ಕಾರ ಮಾಡ್ತಿದ್ರು ಅನ್ನೋ ರೀತಿ ಆಗುತ್ತೆ. ನೋಡಿ, ಇನ್ನೂ ಒಂದು ಅರ್ಥದಲ್ಲಿ ಹೇಳೋದಾದ್ರೆ ಸಾರ್ವಭೌಮ ಬಾಡದ ಆದಿಕೇಶವ. ಬಾಡ್ ಹೋಗೋದು ಅಂತಂದ್ರೆ ಅದಕ್ಕೇನೋ ಒಂದು ಅಂತ್ಯ ಇದೆ, ಒಂದು ಕೊನೆ ಇದೆ, ಹೂ ಬಾಡೋಯ್ತು, ಹಣ್ಣು ಕೊಳ್ತೋಯ್ತು, ಈ ರೀತಿ ಹೇಳ್ತೀವಿ. ಈ ಆದಿಕೇಶವ ಅನ್ನುವ ಸರ್ವವ್ಯಾಪಿ ಭಗವಂತ, ಅವನು ಯಾವ ರೀತಿ ಬಾಡಕ್ ಸಾಧ್ಯವೇ ಇಲ್ಲ. ಬಾಡದ ಆದಿಕೇಶವ ಈ ರೀತಿ ಒಂದು ಗುಣವಾಚಕವಾಗಿ ತಗೊಂಡ್ರೆ ಇದನ್ನ, ಆದಿಕೇಶವ ಬಾಡುವಂಥವನೇ ಅಲ್ಲ, ಅಂಥ ಕೇಶವನ್ನಪ್ಪ ಅವನು ಕೈಲಿಟ್ಕೊಂಡಿರೋದು, ಅವನು ನೋಡ್ರು ಅಂತ ಇಲ್ಲಿ ಎರಡೆರಡು ಅರ್ಥದಲ್ಲಿ ಇದನ್ನ ನಾವು ವಿಶ್ಲೇಷಣೆ ಮಾಡಿ ಹೇಳ್ಬೋದು. ಈ ರೀತಿಯಾಗಿ ಮೇಲಿಂದ ಕೆಳಗುರಿಗೂ ಸಹ ಒಂದೊಂದು ಸಾಲಿನಲ್ಲೂ ಸಹ ಪಂಡಿತರು ಯಾರು ಇದನ್ನ ಬಿಡಿಸ್ಬೇಕು ಅಂತ ಹೋಗುತ್ತಾರೋ ಅವ್ರಿಗೆ ಈ ಒಂದು ಕಥೆಗಳೆಲ್ಲ ಗೊತ್ತಿಲ್ಲದೆ ಇದ್ರೆ ಹಾಡ್ದಾಗ ಏನೋ ಚೆನ್ನಾಗಿ ಕೇಳುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಈ ವಿಚಾರನೆಲ್ಲ ತಿಳ್ಕೊಂಡಾಗ ಆ ಹಾಡುವಾಗ ಕೇಳುವಂಥ ಒಂದು ಆನಂದ ದ್ವಿಗುಣವೋ ತ್ರಿಗುಣವೋ ಎಷ್ಟಾಗುತ್ತೋ ಗೊತ್ತಿಲ್ಲ ನನಗೆ. ಇದು ಕನಕದಾಸರ ಮುಂಡಿಗೆ ಒಂದು ವಿಶೇಷ ಅಂತ ಇಟ್ಕೋಬಹುದು. ಇಲ್ಲಿಗೆ ಇದು ಈ ಕಾರ್ಯಕ್ರಮ ಮುಕ್ತಾಯ ಆಯಿತು ಅಂತ ಹೇಳ್ಬೋದು ಅಂತ ಅನ್ಸುತ್ತೆ ನನಗೆ.